ಮತ್ತೆ ವೀಕೆಂಡ್ ಬಂತು, ನಾನು ರಮೇಶ್ ಬಂದಾಯ್ತು, ಶುರು ಮಾಡೋಣ. ದಿಸ್ ಇಸ್ ವೀಕೆಂಡ್ ವಿತ್ ರಮೇಶ್. ಅದು ಒಂದು ಕೆಂಪು ಚೇರ್ ಇರ್ತಿತ್ತು, ಆ ಚೇರಲ್ಲಿ ಒಬ್ಬ ಸಾಧಕರನ್ನ ಕೂರಿಸಿ ಅವ್ರ ಕಥೆನ ನಿಮ್ಗೆ ಹೇಳೋದು ನನಗೆ ಅಭ್ಯಾಸ. ಇವತ್ತು ನನ್ನ ಕಥೆನೇ ಹೇಳಿ ಅಂತ ಹೇಳ್ತಿದ್ದಾರೆ. ನಮಗೆ ಸ್ವಲ್ಪ ಮುಜುಗರ, ಇದು ಹೊಸದು, ಒಂದು ಹೊಸ ಅವಕಾಶ ಕೊಟ್ಟಿದ್ದೀರಿ. ನುಡಿ ಸಿರಿಗೆ, ಮೋಹನ್ ಆಳ್ವಾ ಮತ್ತು ಈ ತಂಡದವರಿಗೆ ಧನ್ಯವಾದಗಳು. ಈಗ ನಮ್ಮ ಕಥೆನ ನಾವೇ ಹೇಳೋದು ಅಂದರೆ ಸರ್ವಗುಣ ಸಂಪನ್ನ ಉತ್ತಮ ವ್ಯಕ್ತಿ, ಇದೇ ನಮ್ಗೆ ಹೊಳೆಯೋದು. ನಮ್ಮಲ್ಲಿರೋ ದೋಷಗಳು, ನಮ್ಮಲ್ಲಿರೋ ತಪ್ಪುಗಳು, ನಮ್ಮಲ್ಲಿರೋ ಕೊರತೆಗಳು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಅಲ್ವಾ? ಹಾಗಾಗಿ ನಾನೇನು ಮಾಡಿದೆ, ನನಗೆ ಪರಿಚಯ ಇರೋರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು, ನನ್ನ ಹಳೆಯ ಟೀಚರು, ಇವ್ರಿಗೆ ಫೋನ್ ಮಾಡಿ ದಯವಿಟ್ಟು ರಮೇಶ್ನ ಇಷ್ಟು ದಿನ ನೋಡ್ಕೊಂಬಂದಿದ್ದೀರಲ್ಲ, ರಮೇಶ್ ಅಂದರೆ ಏನು ನಿಮ್ಮ ಪ್ರಕಾರ 3 ವಾಕ್ಯಗಳಲ್ಲಿ ನನಗೆ ಮೆಸೇಜ್ ಕಳಿಸಿ ಅಂತ ಕಳಿಸ್ದೆ. ಏನಿದೆ ನೋಡೋಣ ಹೊರಗಡೆ ಒಪಿನಿಯನ್ನು ಅಂತ. ನನ್ನ ಹೆಂಡತಿ ಮೊದಲು ಮೆಸೇಜ್ ಮಾಡಿದ್ಲು. ಅವಳ ದೃಷ್ಟಿಯಲ್ಲಿ ನನ್ನ ಕತೆ ಇದು 3 ವಾಕ್ಯದಲ್ಲಿ. 7 ಜನ್ಮಕ್ಕೂ ನಮ್ಮ ಸಂಬಂಧ ಹೀಗೇ ಇರಬೇಕು, ಆದರೆ ಮುಂದಿನ 6 ಜನ್ಮದಲ್ಲಿ ನಾನು ಗಂಡ, ನೀವು ಹೆಂಡತಿ, ಕಾದಿದೆ ನಿಮಗೆ ಅಂತ. ನನ್ನ ಗೆಳೆಯರು ಕಳಿಸಿದ್ರು, ಓ ನಿನ್ನ ಕೈಯಲ್ಲೇ ಸಾಧ್ಯ ಅಂದರೆ ಯಾರಿಂದ ಬೇಕಾದ್ರೆ ಸಾಧ್ಯ ಕಣೋ ಅಂತ ಕಾಲೆಳೆದ್ರು. ನನ್ನ ಟೀಚರ್ ಮೆಸೇಜ್ ಮಾಡಿದ್ರು, ಆಗಲೂ ಒಳ್ಳೆ ಹುಡುಗ, ಈಗಲೂ ಒಳ್ಳೆ ಹುಡುಗ, ನಿನಗೆ ಒಳ್ಳೇದಾಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ. ಇದು ಬೇರೆ ಬೇರೆಯವರ ದೃಷ್ಟಿಯಲ್ಲಿ ನನ್ನ ಕತೆ. ನನ್ನ ದೃಷ್ಟಿಯಲ್ಲಿ ಬಹಳ ಬ್ರೀಫಾಗಿ ಹೇಳೋದಾಗಿದ್ದರೆ, ನಾನು ವೀಕೆಂಡ್ ವಿತ್ ರಮೇಶ್ ಅದನ್ನೇ ಹೇಳಿದೆ. ಪ್ರೀತಿಯಿಂದ ರಮೇಶ್, ಖುಷಿಯಿಂದ ರಮೇಶ್, ಸ್ಫೂರ್ತಿಯಿಂದ ರಮೇಶ್, ಅಷ್ಟೇ ರಮೇಶ್, ಬೇರೆ ಏನಿಲ್ಲ. ಇದೆಲ್ಲ ಹೇಗೆ ಶುರುವಾಯಿತು ಅಂದರೆ, ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, 1 ಗಂಟೆಯಲ್ಲಿ 1 ಕೋಟಿ ನ್ಯಾಯವಾಗಿ ನೀವು ಗೆಲ್ಬೋದು ಅಂತ. 1 ಗಂಟೆಯಲ್ಲ, ಒಂದೇ ಒಂದು ಕ್ಷಣದಲ್ಲಿ ನಾನು ಕೋಟ್ಯಾಧಿಪತಿ ಆಗಿಬಿಟ್ಟೆ. ಆ ಕ್ಷಣ ಯಾವುದು ಅಂದರೆ, PA ಗೋವಿಂದಾಚಾರಿ ಮತ್ತು ಸರೋಜಾ ದಂಪತಿಗಳಿಗೆ ಹುಟ್ಟಿದ್ನಲ್ಲ, ಆ ಕ್ಷಣ ನನ್ನನ್ನು ಕೋಟ್ಯಾಧಿಪತಿ ಮಾಡಿಸ್ಬಿಡ್ತು. ಒಳ್ಳೆ ತಂದೆ ತಾಯಿಗಳು ಸಿಗೋದಕ್ಕಿಂತ ದೊಡ್ಡ ಆಸ್ತಿ ಏನಿದೆ ರೀ? ಅದು ನನಗೆ ಮೊದಲನೇ ಕ್ಷಣನೇ ಸಿಕ್ಬಿಡ್ತ್ರಿ. ನನಗೆ ಸಿಕ್ಕದಂಥ ನಾನು ಹುಟ್ಟಿದಾಗಲೇ ಲಾಟ್ರಿ ಸರ್, ನಾನು ಹುಟ್ಟಿದಾಗಲೇ ಲಾಟ್ರಿ ಹೊಡೆದ್ಬಿಟ್ಟೆ. ಅಲ್ಲೇ ಸಿಕ್ಬಿಡ್ತು ನನಗೆ ಕೋಟಿ. ನಮ್ಮಪ್ಪ ಹೇಗೆ ಅಂದರೆ ಬಹಳ ಶಿಸ್ತಿನ ಮನುಷ್ಯ, ಬಹಳ ಸಿಸ್ಟಮ್ಯಾಟಿಕ್ಕು, ಸ್ವಲ್ಪನೂ ಸೋಮಾರಿತನ ಇಲ್ಲ, ಯಾವಾಗಲೂ ಲವಲವಿಕೆಯಿಂದ ಏನೋ ಮಾಡ್ತಾನೇ ಇರ್ತಾರೆ. ಅಂಡ್ ತುಂಬ ಶಾರ್ಪು, ಮೆಮರಿ ತುಂಬ ಚೆನ್ನಾಗಿತ್ತು. ಇದು ಒಂದು ಕಡೆ. ಇನ್ನೊಂದು ಕಡೆ ನಮ್ಮಮ್ಮ ತಾಳ್ಮೆಯ ಶಿಖರ. ಅವರು ಅತಿಯಾಗಿ ಅಳೋದು ಇಲ್ಲ, ನಗೋದು ಇಲ್ಲ, ಯಾವಾಗಲೂ ಪೆಸಿಫಿಕ್ ಓಷನ್ ಥರ ಹೀಗೇ ಇರ್ತಾರೆ. ಇನ್ನೊಂದು ಕಡೆ ನಮ್ಮಮ್ಮ ಯಾರ ಜೊತೆನೂ ಒಂದು ಜೋರಾಗಿ ಮಾತಾಡಿದ್ದು ನೋಡಿಲ್ಲ, ಯಾರ ಜೊತೆ ಜಗಳಾಡಿದ್ದು ನಾನು ನೋಡಿಲ್ಲ, ಎಲ್ಲರ ಜೊತೆ ಪ್ರೀತಿಯಿಂದ ಇರೋರು. ಅದು ನನಗೆ ಬಂತು. 3ನೇದಾಗಿ ಬಹಳ ಮುಖ್ಯವಾಗಿ ನಮ್ಮ ಅಮ್ಮನಲ್ಲಿ ಒಂದು ತೃಪ್ತಿ ಇತ್ತು. ಅಂದರೆ ಅವ್ರ ಪ್ರಪಂಚ, ಅವ್ರ ಗಂಡ, ನಾನು, ನನಗಿಬ್ಬರು, ಒಬ್ಬ ಅಣ್ಣ, ಒಬ್ಬ ತಮ್ಮ ಇದ್ದಾನೆ, ಒಬ್ಬ ಅಕ್ಕ ಇದ್ದಾಳೆ. ನಾವು 6 ಜನ ಅವ್ರ ಪ್ರಪಂಚ. ಅದನ್ನು ಆಚೆ ಅವ್ರ ಪ್ರಪಂಚ ಗೊತ್ತೂ ಇಲ್ಲ, ಅದರ ಅಗತ್ಯನೂ ಅವ್ರಿಗಿರಲಿಲ್ಲ. ಅದು ತೃಪ್ತಿ ಪಟ್ಬಿಟ್ರು. ಈ ಗುಣಗಳೆಲ್ಲ ನನ್ನಲ್ಲಿ ಬಂದ್ಬಿಡ್ತು ಆಟೋಮ್ಯಾಟಿಕಲಿ. ನಮ್ಮಪ್ಪ ಏನೇನೋ ಬಿಸ್ನೆಸ್ ಟ್ರೈ ಮಾಡಿ ಎಲ್ಲದಲ್ಲೂ ಲಾಸ್ ಆಗೋಯ್ತು. ಮೊದಲು ಏನು ಮಾಡಿದ್ರು, ನಮ್ಮಪ್ಪ ಟ್ಯಾಕ್ಸಿ ಓಡಿಸ್ತಾಯಿದ್ರು. ಟ್ಯಾಕ್ಸಿ ಓಡಿಸಿದ್ರು, ಅಲ್ಲಿ ಏನೂ ಗಿಟ್ಲಿಲ್ಲ. ಆಮೇಲೆ ಈ ತೆಂಗಿನಕಾಯಿದನ್ನು ಅಂಗಡಿ ಇಟ್ಟರು, ಅಲ್ಲೂ ಲಾಸ್ ಆಗೋಯ್ತು. ಕೊನೆಗೆ ಏನೇನೋ ಟ್ರೈ ಮಾಡ್ತಿದ್ದಾರೆ. 4 ಜನ ಸಣ್ಣ ಸಣ್ಣ ಮಕ್ಕಳು, ಸಂಸಾರ ನೋಡ್ಕೋಬೇಕು, ಏನೂ ಗಿಡ್ತಾ ಇಲ್ಲ ಲೈಫಲ್ಲಿ, ಸಾಲ ಮೇಲೆ ಸಾಲ ಏರ್ತಾ ಇದೆ. ಒಂದು ಕಂಪನಿಯಲ್ಲಿ ಅಕೌಂಟೆಂಟಾಗಿ ಸೇರಿಕೊಂಡ್ರು. ಅಕೌಂಟೆಂಟ್ ಆಗಿದ್ದರೂ ಕೂಡ ಆ ಇಡೀ ಫ್ಯಾಕ್ಟ್ರಿ ಹೇಗೆ ನಡೆಯುತ್ತೆ, ವೆಲ್ಡಿಂಗ್ ಹೇಗೆ ಮಾಡ್ತಾರೆ, ಫ್ಯಾಬ್ರಿಕೇಷನ್ ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಕಲಿತು ಇವ್ರದ್ದೇ ಒಂದು ಸಣ್ಣ ಫ್ಯಾಕ್ಟ್ರಿ ಶುರು ಮಾಡಿದ್ರು. ಒಂದು 15 ಜನ ಕೆಲಸ ಮಾಡುವಂಥ ಫ್ಯಾಬ್ರಿಕೇಷನ್ ಫ್ಯಾಕ್ಟ್ರಿ. 3 ಜನ ಮಕ್ಕಳು, ನಮ್ಮ 3 ಜನನು
ಇಂಜಿನಿಯರಿಂಗ್ ಓದಿಸಿದ್ರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನಾನು, ನಮ್ಮ ಅಣ್ಣ, ನಮ್ಮ ತಮ್ಮ 3 ಜನನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ನಮ್ಮ ಅಪ್ಪನ ಫ್ಯಾಕ್ಟ್ರಿನ ನೋಡ್ಕೊಳ್ತೀವಿ ಅನ್ನೋದು ಅವ್ರ ಆಸೆ. ಬಟ್ ಎಲ್ಲರೂ ಬೇರೆ ಬೇರೆ ಕಡೆ ಹೊಟ್ಟೋದ್ವಿ. ಬಟ್ ಅದರ ಬಗ್ಗೆ ಅವ್ರಿಗೇನು ಏನದ್ರ ಬಗ್ಗೆ ತಕರಾರೇ ಇಲ್ಲ. ನಿನ್ನ ಕನಸು ನಿಂದು, ನೀನೇನು ಮಾಡ್ತೀವೋ ಮಾಡು, ಸಿನಿಮಾಲಿ ಹೋಗ್ತೀಯೋ ಹೋಗು ಅಂತ ಯಾವತ್ತೂ ನನ್ನ ಕನಸಿಗೆ ನಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ಅಡ್ಡ ಬರಲೇ ಇಲ್ಲ ರೀ. ಇನ್ನೊಂದು ಅದ್ಭುತವಾದ ವಿಷಯ ಅಂದರೆ, ಹೀಗೆ ಮಾಡು, ಹಾಗೆ ಮಾಡು, ಇದನ್ನು ಓದು, ಅದನ್ನು ಓದು, ಏನೂ ಹೇಳಿಲ್ಲ ರೀ. ಬರೀ ಉದಾಹರಣೆ, ಅವರು ಹೇಗೆ ನಡ್ಕೊಂಡ್ರೋ ಅದನ್ನು ನೋಡಿ ನಾನು ಕಲಿತೆ ಅಷ್ಟೇ. ನಮ್ಮ ಮನೆ ನೀವು ನಂಬಲ್ಲ, ಈ ಇದೆಯಲ್ಲ ಇಲ್ಲಿಂದ ಇಷ್ಟೇ ನಮ್ಮ ಮನೆ. ಇಷ್ಟು ಮನೆಯಲ್ಲಿ ನಾವು 6 ಜನ ಇದ್ದೀವಿ. ಇಷ್ಟು ಚಿಕ್ಕ ಮನೆ, ಲೋವರ್ ಮಿಡಲ್ ಕ್ಲಾಸ್ ನಾವು. ಇಷ್ಟು ಚಿಕ್ಕ ಮನೆಯಲ್ಲಿ ನಾವು 6 ಜನ ಇದ್ದೀವಿ, ಇಷ್ಟೇ ಜಾಗ. ಬಟ್ ನಮ್ಮ ಮೈಂಡಲ್ಲಿ ಈ ಮನೆ ಎಷ್ಟು ದೊಡ್ಡದು ಅಂದರೆ ಈ ಪ್ರಪಂಚ ಅಷ್ಟು ಸ್ಪೇಸ್ ಇತ್ತಲ್ಲಿ. ಯಾಕಂದರೆ ಯಾವುದೂ ಪ್ರೆಷರ್ ಇಲ್ಲ, ಯಾವುದೂ ಫೋರ್ಸ್ ಇಲ್ಲ. ನಮ್ಮನ್ನು ಪಾಡ ನಮ್ಮ ಬೆಳೆಯಕ್ಕೆ ಬಿಟ್ಬಿಟ್ರು. ಈ ಅರಣ್ಯದಲ್ಲೆಲ್ಲ ಗಿಡ ಬೆಳೆಯುತ್ತಲ್ಲ ಆ ಥರ ನಾವೇ ಬೆಳೆದ್ಬಿಟ್ವಿ. ಯಾವುದಕ್ಕೂ ಅವ್ರದ್ದು ನಮ್ಮ ಅಪ್ಪ ಅಮ್ಮಂದೊಂದು ಒಳ್ಳೆ ಪಾಲಿಸಿರ. ನಾನು ಹೇಳ್ತಿಲ್ಲ, ಈಗ ಹೊಸ ದಂಪತಿಗಳು ಯಾರ್ಯಾರಿದ್ದೀರೋ ದಯವಿಟ್ಟು ಅದನ್ನು ಫಾಲೋ ಮಾಡಿ, ಭಾಳ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಅವ್ರದ್ದು ಐಡಿಯಾ ಏನಿತ್ತು ಅಂದರೆ, ಮಕ್ಕಳಿಗೆ ಸರಿಯಾದ ಮೌಲ್ಯಗಳನ್ನು ಕೊಟ್ಬಿಡ್ಬೇಕು, ಅವರಿಗೆ ಅವರ ಜವಾಬ್ದಾರಿಗಳನ್ನು ಏನು ಅಂತ ತಿಳಿಸ್ಬಿಡ್ಬೇಕು, ಆಮೇಲೆ ಹುಚ್ಚಾಪಟ್ಟೆ ಫ್ರೀಡಮ್ ಕೊಟ್ಬಿಡ್ಬೇಕು. ಬಟ್ ಫ್ರೀಡಮ್ ಕೊಡೋಕ್ಕೆ ಮುಂಚೆ ಮೌಲ್ಯಗಳನ್ನು, ಜವಾಬ್ದಾರಿಗಳನ್ನು ಅವ್ರಿಗೆ ಕಲಿಸ್ಬೇಕು. ಹಾಗೆ ಮಾಡಿ ನನ್ನನ್ನು ಟೋಟಲಿ ಇಂಡಿಪೆಂಡೆಂಟಾಗಿ ಬೆಳೆಸ್ಬಿಟ್ರು. ಯಾವುದೋ ಚೆನ್ನೈಲಿ ಯಾರೋ ಡೈರೆಕ್ಟರ್ ಕರೀತಾರೆ, ಬೆರಳಿಟ್ಕೊಂಡು ಹೋಗಿ ನನ್ನನ್ನು ಕರ್ಕೊಂಡು ಹೋಗ್ತಿರಲಿಲ್ಲ ನಮ್ಮ ಅಪ್ಪಮ್ಮ. ಹೋಗು, ನಿನ್ನ ಕೆಲಸ ನಿನಗೆ ಅವ್ನು ಹೋಗಿ ಮ್ಯಾನೇಜ್ ಮಾಡು ಅಂತ ಬಿಟ್ಬಿಡೋರು. ಹೀಗಾಗಿ ಇಂಡಿಪೆಂಡೆಂಟಾಗಿ ಬೆಳೆದೆ. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಅಪ್ಪ ಅಮ್ಮ. ನಾನಾಗಿರೋಕ್ಕೆ ಮೊದಲನೆಯ ಕಾರಣ, ಮುಖ್ಯವಾದ ಕಾರಣ ನನ್ನ ತಾಯಿ ಮತ್ತು ನಮ್ಮ ತಂದೆ. ನಮ್ಮ ಅಪ್ಪನ ಪಾಲಿಸಿ ಅಂದರೆ 2 ವರ್ಷ ಆಯ್ತು ಅವ್ರು ತೀರೋಕ್ಕೆ ಮುಂಚೆ ಹೇಳ್ತಾರೆ, ನನ್ನನ್ನು ಮಣ್ಣೆಲ್ಲ ಮಾಡ್ಬಿಡಕಣೋ, ನಾನು ಕೊನೆಯವರೆಗೂ ಯಾರಿಗಾದರೂ ಉಪಯೋಗಕರವಾಗಿರಬೇಕು, ಕೊನೆ ಕ್ಷಣದವರೆಗೂ ನನ್ನಿಂದ ಯಾರಿಗಾರು ಯೂಸ್ ಆಗಬೇಕು, ನನ್ನ ಬಾಡಿನ ಡೊನೇಟ್ ಮಾಡು ಅಂದರು. ಹಾಗಾಗಿ ಹೋದಾಗ ಕೂಡ ನನಗೆ ಒಂದು ಉದಾಹರಣೆಯಾಗಿ ನಮ್ಮಪ್ಪ ಇದ್ದಿದ್ದಾರೆ. ಇವತ್ತು ನಾನಿಲ್ಲಿರೋ ಕಾರಣ ನಮ್ಮ ಅಪ್ಪಾಜಿ, ನಮ್ಮಮ್ಮ. ಇದು ಮೊದಲನೇದು. ಇದು ನನ್ನ ಮನೆಯ ಕತೆ. ಇನ್ನೂ ಈ ಕಲೆಯಲ್ಲಿ ಶುರುವಾಯಿತು ಸ್ಕೂಲ್ ಕತೆ ಏನು ಅಂದರೆ, ಶ್ರೀ ಕುಮಾರನ್ ಚಿಲ್ಡ್ರನ್ಸ್ ಹೋಮ್ ಅಂತ ಸ್ಕೂಲಲ್ಲಿ ನಾನು ಓದಿದ್ದು. ನಾನು 4ನೇ ಕ್ಲಾಸ್ ಓದ್ತಾ ಇದ್ದೀನಿ. ಮೊದಲನೇ ಸಲ ನಾನು ವೇದಿಕೆ ಹತ್ತಿದ್ದು ಅಂದರೆ ಆವಾಗಲೇ. ಅದು ಈ ಪೈಪರ್ ಆಫ್ ಹ್ಯಾಮ್ಲಿನ್ ಅಂತ ನೀವು ಕೇಳಿರ್ತೀರಿ. ಕಿಂದರ ಜೋಗಿಯ ಕತೆ. ಅಂದರೆ ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಈ ಇಲಿಗಳ ಹಾವಳಿ. ಅದಕ್ಕೊಬ್ಬ ಕಿಂದರ ಜೋಗಿನ ಕರೀತಾರೆ. ಅವನು ಎಷ್ಟು ಚೆನ್ನಾಗಿ ಕೊಳಲು ನುಡಿಸ್ತಾನೆ ಅಂದರೆ, ಆ ಕೊಳಲ್ ನಾದವನ್ನು ಕೇಳಿಕೊಂಡು ಇಲಿಗಳೆಲ್ಲ ಹೋಗಿ ಸಮುದ್ರದಲ್ಲಿ ಬೀಳು ಸತ್ತೋಗುತ್ತೆ. ಇದು ಐಡಿಯಾ. ಇದ್ರಲ್ಲಿ ನಾವೆಲ್ಲ ಏನು, ಕಿಂದರ ಜೋಗರಿ ಪಾಠ ನಮಗೆ ಕೊಡ್ತಾರಾ? ನಾವೆಲ್ಲ ಇಲಿಗಳು. ಇಲಿ ಅಂದರೆ ಏನು ಮಾಡಬೇಕು? 4ನೇ ಕ್ಲಾಸ್ ಮಗು ನಾನು. ನನಗೆ ಮೇಲ್ಗಡೆ ಕೆಳಗಡೆ ಎಲ್ಲ ಕಪ್ಪು ಕಲರ್ ಬಟ್ಟೆ ಹಾಕ್ಬಿಟ್ರು, ಕೈಯೆಲ್ಲ. ನಾವು 4 ಕಾಲ ಮೇಲೆ ನಡ್ಕೊಂಡು ಹೋಗ್ಬೇಕು, ಕಿಂದರ ಜೋಗಿ ಹಿಂದೆ ನಾವು ಹೋಗ್ಬೇಕು. ಮುಖ ಇಲಿ ಥರ ಕಾಣಬೇಕು ಅಂತ ಒಂದು kg ಕಾರ್ಡ್ಬೋರ್ಡ್ ಕಪ್ಪು ಕಲರ್ ತೊಗೊಂಡು ಅದನ್ನು ಈ ಐಸ್ ಕ್ರೀಮ್ ಕೋನ್ ಥರ ಮಾಡಿ ನಮ್ಮ ಮುಖಕ್ಕೆ ಹಿಂಗೆ ಹಾಕ್ಬಿಟ್ರು. ಇಲ್ಲಿದೆ ಈ ಥರ kg ಕಾರ್ಡ್ಬೋರ್ಡು. ಕಣ್ಣು ಕಾಣಬೇಕಲ್ಲ ಅಂತ ಇಲ್ಲಿ 2 ಗುಂಪಿನಲ್ಲಿ ತೂತು ಮಾಡಿಬಿಟ್ರು. ನನ್ನ ಅದೃಷ್ಟಕ್ಕೆ ನನ್ನ ಕೋನ್ ಹಿಂಗೆ ಟರ್ನ್ ಆಗೋಯ್ತು. ನನ್ನ ಕಣ್ಣು ಇಲ್ಲಿದೆ, ಬಟ್ ತೂತು ಇಲ್ಲೆಲ್ಲೋ ಇದೆ. ನನಗೇನೂ ಕಾಣ್ತಾ ಇಲ್ಲ. ಅವನು ಕಿಂದರ ಜೋಗರಿ ಮುಂದೆ ಹೋಗ್ತಿದ್ದಾನೆ, ಅವನ ಹಿಂದೆ ಎಲ್ಲ ಇಲಿಗಳು ಹೋಗ್ತಾ ಇದೆ, ನಾನು ಪಾಡಿ ಈ ಕಡೆ ಹೋಗ್ತಾ ಇದ್ದೀನಿ. ಅವನು ಮುಂದೆ ಹೋದರೆ ನಾನು ಹಿಂದೆ ಹೋಗೋದು, ಅವನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗೋದು. ಕೊನೆಗೆ ಅಲ್ಲೋಗಿ ಈ ಸ್ಟೇಜಿಂದ ಕೆಳಗೆ ಬಿದ್ದುಬಿಟ್ಟೆ. ಕಿಂದರ ಜೋಗಿ ಹಿಂದೆ ಇಲಿಗಳು ಹೋಗ್ಬೇಕು, ಈಗ ನನ್ನ ಹಿಂದೆ ಕಿಂದರ ಜೋಗಿ, ಇಲಿಗಳು, PT ಮಾಸ್ಟರು, ಫಿಸಿಕ್ಸ್ ಟೀಚರ್ ಎಲ್ಲ ನನ್ನಿಂದ ಓಡಿ ಬರ್ತಾ ಇದ್ದಾರೆ. ಅಲ್ಲಿ ಶುರುವಾಯಿತು ನನ್ನ ಈ ಕಲೆಯ ಸಂಬಂಧ. ಅವತ್ತು ನನ್ನ ಮೊದಲನೇ ಪಾಠ ಕಲಿತೆ. ಇನ್ನೊಬ್ಬರು ನಡೆಯೋ ಹಾದಿಯಲ್ಲಿ ನಡೆಯೋಕ್ಕೆ ಹೋಗಬೇಡಿ, ನಿಮ್ಮದೇ ದಾರಿ ಹುಡ್ಕೊಳ್ಳಿ, ನಿಮ್ಮ ದಾರಿ ಹುಡ್ಕೊಳ್ಳಿ. ಎಲ್ಲರ ಗಮನ ಸೆಳೀತೀರಿ, ಎಲ್ಲರೂ ನಿಮ್ಮಿಂದ ಬರ್ತಾರೆ. ಅದು ನಾನು ಕಲ್ತಂಥ ಮೊದಲನೇ ಪಾಠ. ಅಲ್ಲಿಂದ ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿಗೆ ಹೈಸ್ಕೂಲಿಗೆ ಶಿಫ್ಟ್ ಆದೆ, 8ನೇ ಕ್ಲಾಸು.
ಮೊದಲನೇ ಸಲ ಈ ಥರ ಮೈಕ್ ಮುಂದೆ ನಿಂತು ಮಾತಾಡೋಕ್ಕೆ ಅಲ್ಲೊಂದು ಅವಕಾಶ ಸಿಕ್ತು. ನಮ್ಮ ಟೀಚರ್ ಕರೆದ್ರು, ನೀನು ಡಿಬೇಟ್ಗೆ ಹೋಗಬೇಕು ಅಂದರು. ನಮಗೆ ಡಿಬೇಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಏನಿಲ್ಲ ಕಣ, ಒಂದು ಟಾಪಿಕ್ ಕೊಡ್ತಾರೆ, ಕೆಲವರು ಪರವಾಗಿ ಮಾತಾಡ್ತಾರೆ, ಕೆಲವರು ವಿರೋಧವಾಗಿ ಮಾಡ್ತಾರೆ, ನೀನು ಹೋಗಿ ಮಾತಾಡು. ಮೇಡಮ್ ನನಗೇನು ಗೊತ್ತಿಲ್ಲ, ನಾನು ಬರ್ಕೊಡ್ತೀನಿ ಕಣ, ನೀನು ಉರು ಹೊಡ್ಕೊಂಡು ಹೋಗ ಅಂದರು. ಸರಿ ಅಂತ ಹೋದೆ. ಟೀಚರ್ ಹೋಗಕ್ಕೆ ಮುಂಚೆ ಏನು ಹೇಳಿದ್ರು, ನೋಡು ನಂಬಿ ಮಾತಾಡಬೇಕು, ಒಂದೊಂದು ಪದಾನು ಒಳಗಿಂದ ಬರಬೇಕು, ಈ ಥರ ಪೋಡಿಯಮ್ನ ಗುದ್ದಿ ಗುದ್ದಿ ಮಾತಾಡು ಅಂತ ಹೇಳ್ಕೊಬಿಟ್ರು. ಟಾಪಿಕ್ ಇದ್ದಿದ್ದು ಗುಡ್ ಪೀಪಲ್ ಸಫರ್ ದ ಮೋಸ್ಟ್ ಅಂತ. 8ನೇ ಕ್ಲಾಸ್ ಹುಡುಗ ನಾನು, ಯೂನಿಫಾರ್ಮ್ ಹಾಕೊಂಡು ಇನ್ನೊಂದು ಸ್ಕೂಲ್ಗೆ ಹೋಗಿದ್ದೀನಿ. ಶುರು ಮಾಡಿದೆ ನೋಡಿ, ಗುಡ್ ಪೀಪಲ್ ಸಫರ್ ಡಮಾಲ್, ವೈ ಗುಡ್ ಪೀಪಲ್ ಸಫರ್ ಡಮಾಲ್, ಹೊಡೆದು 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 ಎಲ್ಲ ನಗ್ತಾ ಇದ್ರು ಓ ಅಂತ. ಇಲ್ಲಿ ಜಡ್ಜಸ್ಸು ಬಿದ್ದು ಬಿದ್ದು ನಗ್ತಾ ಇದ್ದಾರೆ. ಕಾಂಪಿಟೇಷನ್ ಮುಗೀತು, ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. 3ನೇ ಪ್ರಶಸ್ತಿ ನಾನು ಕಾಯ್ತಾ ಇದ್ದೀನಿ, ಯಾರ್ದೋ ಹುಡುಗನ ಹೆಸರು ಅವನು ಕೊಟ್ಬಿಡ್ರಿ. ಅಂಡ್ ದ ಸೆಕೆಂಡ್ ಪ್ರೈಸ್ ಗೋಸ್ ಟು, ಮತ್ತೆ ಕಾಯ್ತಾ ಇದ್ದೀನಿ, ಅದನ್ನು ಇನ್ನು ಯಾರು ಕೊಟ್ಬಿಟ್ರಿ. ಫಸ್ಟ್ ಪ್ರೈಸ್ ಗೋಸ್ ಟು, ಅದನ್ನು ಇನ್ನು ಯಾರು ಕೊಟ್ಬಿಟ್ರಿ. ಅಲ್ರಿ, ಮೊದಲನೇ ಸಲ ಒಬ್ಬ ಹುಡುಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾನೆ. ಈ ಜಡ್ಜಸ್ ಸ್ವಲ್ಪ ಕರುಣೆ ಬೇಡವಾ, ಬೆಂತಟ್ಟೋದು ಬೇಡವಾ? ನಾನು ಸಪ್ಪೆಯಾಗಿ ಹಿಂಗೆ ಕೂತಿದ್ದೀನಿ. ಆಮೇಲೆ ಅನೌನ್ಸ್ ಮಾಡಿದ್ರು, ಬಟ್ ದ ಬೆಸ್ಟ್ ಡಿಬೇಟರ್ ಗೋಸ್ ಟು ಜಿ ರಮೇಶ್, ನ್ಯಾಷನಲ್ ಹೈಸ್ಕೂಲ್, ಟವಾಕ್ ಅಡಿ ಸಿಕ್ಸರ್. ಮೊದಲನೇ ಸಲ ನನ್ನ ಕೈಯಲ್ಲಿ ಒಂದು ಪ್ರಶಸ್ತಿ ಅಂತ ನಾನು ಹಿಡಿದಿದ್ದು ಆ 8ನೇ ಕ್ಲಾಸಲ್ಲಿ ಈ ಮೈಕಿಂದ. ಆ ಅನುಭವ ಇದೆಯಲ್ಲ, ಮೊದಲನೇ ಸಲ ಜನ ನಿಮ್ಮನ್ನು ಒಪ್ಪೋದು, ಮೊದಲನೇ ಸಲ ನಿಮ್ಮನ್ನು ಮೆಚ್ಚಿ ಕೈಯಲ್ಲಿ ಪ್ರಶಸ್ತಿ ಕೊಡೋದು. ಈಗ ಅವ್ರು ಹೇಳಿದ್ರಲ್ಲ, ಈಗ ಸ್ಟೇಟ್ ಅವಾರ್ಡು, ಫಿಲ್ಮ್ ಫೇರ್ ಅವಾರ್ಡು ಎಲ್ಲ ಬಂದಿರ್ಬೋದು. ಆ ಮೊದಲನೇ ಸ್ಪರ್ಶ, ಪ್ರಶಸ್ತಿಯ ಆ ಒಂದು ಸ್ಪರ್ಶ ಇದೆಯಲ್ಲ, ಮರೆಯೋಕ್ಕೆ ಆಗಲ್ಲ ನನಗೆ. ಬಟ್ ಅವತ್ತು ನನ್ನ 2ನೇ ಪಾಠವನ್ನು ಕಲಿತೆ, ಏನೇ ಮಾತಾಡಿದ್ರು ನಂಬಿ ಮಾತಾಡಬೇಕು. ಸುಮ್ಮನೆ ಒಣ ಹರಟೆಯಲ್ಲಿ ಅರ್ಥ ಇಲ್ಲ. ಒಂದೊಂದು ಪದಾನು ನಿಮ್ಮ ನಂಬಿಕೆ ಇದ್ದರೆ, ನಿಮ್ಮ ಹೃದಯದಿಂದ ಬಂದರೆ ಮಾತ್ರ ಅದನ್ನು ಹೇಳಬೇಕು ಅಂತ ಅರ್ಥ ಮಾಡಿಕೊಂಡೆ. ಇವತ್ತುವರೆಗೂ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಅದು ನನಗೆ ಬಹಳ ಬಹಳ ಸಹಾಯ ಆಗಿದೆ. 8ನೇ ಕ್ಲಾಸಲ್ಲಿ ಇದು ಶುರು ಆಯಿತು. ನ್ಯಾಷನಲ್ ಹೈಸ್ಕೂಲಲ್ಲಿ ಒಂದು ಕಡೆ ಡಿಬೇಟ್ಗೆ ಹೋಗ್ತಿದ್ದೆ, ಒಂದು ಕಡೆ ಎಸೇಸ್ ಬರೀತಾ ಇದ್ದೆ, ಇನ್ಯಾವುದೋ ಸೈನ್ಸ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೆ. ಈ ಸಾಂಸ್ಕೃತಿಕ ಜಗತ್ತಿಗೆ ನನ್ನ ಪಯಣ ಶುರುವಾಗಿದ್ದು ಅಲ್ಲಿ 8, 9 ಬರೀ ಇದೇ ಕೆಲಸ. ದಿನಾಲು ಒಂದು ಸ್ಕೂಲ್ಗೆ ಹೋಗೋದು, ಅಲ್ಲೇನೋ ಈ ಕಲ್ಚರಲ್ ಆ್ಯಕ್ಟಿವಿಟಿ ಮಾಡೋದು, ಪ್ರೈಸ್ ತೊಗೊಳ್ಳೋದು, ಬರೋದು, ಹೀಗೆ ನಡೀತಾ ಇತ್ತು. ಸ್ವಲ್ಪ ಕ್ರಿಕೆಟ್ ಆಡ್ತಿದ್ದೆ, ಬೌಲಿಂಗ್ ಮಾಡ್ತಾಯಿದ್ದೆ. 10ನೇ ಕ್ಲಾಸಿಗೆ ಬಂದೆ. 10ನೇ ಕ್ಲಾಸಿಗೆ ಬಂದಾಗ ನಾನು ಮೊದಲಿಂದ ಸ್ವಲ್ಪ ಗುಡ್ ಸ್ಟೂಡೆಂಟೆ, ಅದೇನು ಪ್ರಾಬ್ಲಮ್ ಇರಲಿಲ್ಲ ನನಗೆ. ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ತೊಗೊಂಡ್ಬಿಡ್ತಿದ್ದೆ ಯಾವಾಗಲೂ. SSLC ಬಂದಾಗ ಸ್ಟೇಟಲ್ಲಿ ರ್ಯಾಂಕ್ ತೊಗೋಬೇಕು ಅಂತ ಹುಚ್ಚಿಡ್ದ್ಬಿಡ್ತು. ಇದನ್ನೆಲ್ಲ ಬಿಟ್ಬಿಟ್ಟೆ. ನೋ ಕಲ್ಚರಲ್ ಆ್ಯಕ್ಟಿವಿಟಿ, ನೋ ಸ್ಪೋರ್ಟ್ಸ್, ಓನ್ಲಿ ಸ್ಟಡೀಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಷ್ಟೇ ಮಾಡಿ 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 ಕೊನೆಗೆ SSLCಯಲ್ಲಿ ಕರ್ನಾಟಕ ರಾಜ್ಯಕ್ಕೆ 7th ರ್ಯಾಂಕ್ ತಗೊಂಡು ನನ್ನ ಮೊದಲನೇ ಸಲ ನನ್ನ ಹೆಸರನ್ನು ನಾನು ನ್ಯೂಸ್ ಪೇಪರಲ್ಲಿ ನೋಡಿದ್ದು ಅದೇ ಫಸ್ಟ್ ಟೈಮ್. ಈ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊದಲನೇ ಸಲ ಅಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸ್ ಲಿಸ್ಟ್ ಇತ್ತು. 7th ರ್ಯಾಂಕ್ ಜಿ ರಮೇಶ್ ನ್ಯಾಷನಲ್ ಹೈಸ್ಕೂಲ್ ಅಂತಿತ್ತು. ಅದನ್ನು ಕಟ್ ಮಾಡಿ ಇವತ್ತುವರೆಗೂ ಇಟ್ಕೊಂಡಿದ್ದೀನಿ. ನನ್ನ ಮತ್ತು ಈ ಮೀಡಿಯಾದ ಸಂಬಂಧ ಶುರುವಾಗಿದ್ದು ಅವತ್ತು 10ನೇ ಕ್ಲಾಸಲ್ಲಿ. ನಂತರ ನ್ಯಾಷನಲ್ ಕಾಲೇಜ್ಗೆ ಹೋದೆ, PCMB ತೊಗೊಂಡೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಅಲ್ಲಿ ಆ ಏಜಲ್ಲಿ ಆಗುವಂಥ, ನಿಮ್ಮೆಲ್ರಿಗೂ ಆಗಿರುವಂಥ ಎಲ್ಲ ಅನುಭವಗಳಾಯಿತು. ವಿವರಿಸೋದು ಬೇಡ, ಸೆನ್ಸಾರ್ ಪ್ರಾಬ್ಲಮ್ ಆಗ್ಬೋದು. ಸೊ ಅಲ್ಲಿ ನನ್ನ ಮೊದಲನೇ ಕ್ರಶ್ಗಳು, ಈ ಆಕರ್ಷಣೆಗಳು, ಈ ತುಂಟಾಟಗಳು ಇದೆಲ್ಲ ಆಯಿತು. ಅಲ್ಲಿಂದ ಇಂಜಿನಿಯರಿಂಗ್ ಸೇರಿಕೊಂಡೆ, ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್. ನಾನು ಸೇರಿಕೊಂಡೆ ರೀ. ಮೊದಲು 3 ತಿಂಗಳು ಯಾಕಪ್ಪ ಈ ಕೋರ್ಸ್ ತೊಗೊಂಡೆ ಅನ್ನಿಸ್ಬಿಡೋದು ನನಗೆ. ಆ ಕಾಕಿ ಡ್ರೆಸ್ಸು, ಆ T ಸ್ಕ್ವೇರು, ಅಲ್ಲಿ ಯಾರು ನನ್ನ ಫ್ರೆಂಡ್ಸ್ ಆಗ್ತಾ ಇಲ್ಲ, ಈ ಕಾಲೇಜ್ಗೆ ಯಾಕೆ ಸೇರಿಕೊಂಡೆ, ಇದು ನರಕ ಆಗೋಯ್ತಲ್ಲ ಅಂತ ನಾನೇ ದಿನಾಲು ಶಪಿಸ್ಕೊಳ್ತಾ ಇದ್ದೀನಿ. 3ನೇ ತಿಂಗಳಲ್ಲಿ ನನ್ನ ಸೀನಿಯರ್ಸ್ ಬಂದು, ಏನಯ್ಯ ನೀನು ನಾಟಕ ಎಲ್ಲ ಬರೀತಿಯಂತೆ, ಸ್ಕಿಟ್ ಎಲ್ಲ ಮಾಡ್ತೀಯಂತೆ, ಇಲ್ಲೊಂದು ಕಾಂಪಿಟೇಷನ್ ಇದೆ, ನೀನೇ ಬರ್ಕೊಡು, ನೀನೇ ಡೈರೆಕ್ಟ್ ಮಾಡು ಅಂದರು. ಫಸ್ಟ್ ಟೈಮ್ ನನಗಿಂತ ಸೀನಿಯರ್ಸ್ ಅವರು 4 ಇಯರ್ಸ್ ಸೀನಿಯರ್, ಅವ್ರನ್ನ ಡೈರೆಕ್ಟ್ ಮಾಡಿ, ನಾನು ಆ್ಯಕ್ಟ್ ಮಾಡಿ, ನಾನೇ ಬರೆದು ಸ್ಕಿಟ್ಗಳು ಶುರು ಮಾಡಿದೆ. ದಿಢೀರಂತ ಅದೇ ಜಾಗ ನಾನು ಸ್ವರ್ಗ ಆಗೋಯ್ತು ರೀ. ನಾನು ಯಾಕೆ ಹೇಳ್ತಿದ್ದೆ ಅಂದರೆ, ಎಷ್ಟೊಂದು ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ.
ಯಾವುದೋ ಒಂದು ಜಾಗ, ನಿಮ್ಮ ಆಫೀಸ್ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ನರ್ಕ 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 ಅಂತಿರುತ್ತೆ ನಿಮಗೆ. ಬಟ್ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಒಂದು ಕೆಲಸ, ನಿಮಗೆ ಆತ್ಮತೃಪ್ತಿ ಸಿಗುವಂಥ ಒಂದು ಕೆಲಸ ಅದೇ ಜಾಗದಲ್ಲಿ ಸಿಕ್ಬಿಟ್ರೆ ಅದೇ ನರಕ ಸ್ವರ್ಗ ಆಗ್ಬಿಡುತ್ತೆ. ಸೊ ಇದು ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಒಳಗಿರೋದು. ನಿಮ್ಮ ಭಾವನೆಗಳು, ನಿಮ್ಗೆ ಆಗ್ತಿರೋದು ಎಲ್ಲ ಪ್ರಾಬ್ಲಮ್ಮು ಈ ಪ್ರಪಂಚದಿಂದ ಅಲ್ಲ, ಅದು ಮಿನಿಮಮ್ ಔಟ್ಸೈಡ್ ಇನ್ಫ್ಲೂಯೆನ್ಸ್. ಎಲ್ಲದಕ್ಕೂ ಕಾರಣ ನಮ್ಮ ಯೋಚನೆ. ತುಂಬ ಕ್ಲಿಯರಾಗಿ ಗೊತ್ತಾಯಿತು. ಯಾವಾಗ ಸ್ಕಿಟ್ ಮಾಡೋಕ್ಕೆ ಶುರು ಮಾಡಿದ್ನೋ, ನನ್ನ ಪ್ರಪಂಚ ಹೇಗಾಯಿತು ಅಂತೀರಿ, ದಿನಾಗಲೂ ಖುಷಿ ರೀ. ಯಾವುದೋ ಒಂದು ಕಾಲೇಜ್ಗೆ ಹೋಗೋದು, ಅಲ್ಲೊಂದು ನಾಟಕ ಮಾಡೋದು, ಒಂದು ಸ್ಕಿಟ್ ಮಾಡೋದು, ಒಂದು ಪ್ರೈಸ್ ತೊಗೊಳೋದು, ಬರೋದು. ಈಗ ಶುರು ಆಯಿತಾ, BMS ಕಾಲೇಜಲ್ಲಿ ಒಂದು ಇಂಟರ್ ಕಾಲೇಜ್ ಫೆಸ್ಟಿವಲ್ ನಡೀತು. ಅಲ್ಲಿ ಹೋದೆ. ಅಲ್ಲಿ ಈ ಥರ ಒಂದು ಆಡಿಯನ್ಸಲ್ಲಿ ದೂರದಲ್ಲಿ ಒಂದು ಸುಂದರವಾದ ಹುಡುಗಿ ಕೂತಿದ್ಲು. ನನ್ನ ಶೋ ಮುಗೀತು. ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸ್, ಅವ್ರ ಹತ್ರ ಹೋದೆ. ನೋಡೋಕೆ ಭಾಳ ಸುಂದರವಾಗಿದ್ದಾಳೆ ಹುಡುಗಿ. ಹಲೋ ಅಂದೆ. ಅವಳು ಹಲೋ ಅಂದು. ನಿಮ್ಮ ಹೆಸರು ಅಂದೆ. ಯಾಕೆ ಅಂದು. ಹಾಗೆ ಸುಮ್ಮನೆ ಅಂದೆ. ಹೆಸರು ಹೇಳಿದ್ಲು. ನಿಮ್ಮ ಫೋನ್ ನಂಬರ್ ಏನು ಅಂದೆ. ಯಾಕೆ ಅಂದ್ಲು. ಹಾಗೆ ಸುಮ್ಮನೆ ಅಂದೆ. ಫೋನ್ ನಂಬರ್ ಕೊಟ್ಲು. ಆವಾಗ ಫೌಂಟೇನ್ ಪೆನ್ ಕಾಲ, ಬಾಲ್ ಪೆನ್ ಅಲ್ಲ, ಇಂಕ್ ಪೆನ್ನು. ಆ ಫೋನ್ ನಂಬರ್ನ ನನ್ನ ಕೈಯಲ್ಲಿ ಬರ್ಕೊಂಡೆ. ಇವಳ ಜೊತೆ ಮಾತಾಡೋ ಟೆನ್ಷನಲ್ಲಿ ಕೈ ಎಷ್ಟು ಬೆವರು ಬಿಡ್ತು ಅಂದರೆ 2 ನಂಬರ್ ಮಿಸ್ ಆಗ್ಬಿಟ್ಟಿದೆ. ಮನೆಗೆ ಹೋಗಿ ನೋಡ್ತೀನಿ, 2 ನಂಬರೇ ಇಲ್ಲ ರೀ. ಅಯ್ಯೋ, ಆ ಹುಡುಗಿಗೆ ಫೋನ್ ಹಚ್ಚಬೇಕು, ನಂಬರೇ ಇಲ್ವಲ್ಲಪ್ಪ. ಬಟ್ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ, ಸ್ವಲ್ಪ ಈ ಪರ್ಮುಟೇಷನ್ ಕಾಂಬಿನೇಷನ್ ನಮ್ಗೆ ಗೊತ್ತು. ಅದು ಇದು ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ನಂಬರು ಟ್ರೈ ಮಾಡಿ ಕೊನೆಗೆ ಫೋನ್ ಹಚ್ಚಿದೆ. ಆ ಕಡೆ ಅದೇ ಧ್ವನಿ. ಹಲೋ ಅಂದ್ಲು. ಹಾಯ್ ಅಂದೆ. ಏನು ಫೋನ್ ಮಾಡಿದ್ದು ಅಂದ್ಲು. ಹಾಗೆ ಸುಮ್ಮನೆ ಅಂದೆ. ಇದೇ ಥರ ಕೇಳಿದ್ದಕ್ಕೆಲ್ಲ ಹಾಗೆ ಸುಮ್ಮನೆ ಹಾಗೆ ಸುಮ್ಮನೆ ಹಾಗೆ ಸುಮ್ಮನೆ ಅಂತ ಹೇಳ್ಕೊಂಡು ಮೆತ್ತಗಂಗೆ ಫ್ರೆಂಡ್ಶಿಪ್ ಆಗಿ 6 ವರ್ಷಗಳು ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಪಾಪ ಅವ್ರ ಮನೇಲಿ ಒಂದು ದುರಂತ ಆಯಿತು. ಆ ಹುಡುಗಿ 19-20 ವರ್ಷ ಇರ್ಬೇಕಾರೆ ಅವ್ರ ತಾಯಿನೂ 42-43 ವರ್ಷ ಹಾರ್ಟ್ ಅಟ್ಯಾಕಲ್ಲಿ ತೀರೋಗ್ಬಿಟ್ರು. ಆವಾಗ ಇಡೀ ಮನೆಯ ಜವಾಬ್ದಾರಿ, ಒಂದು ಕಡೆ ಅಡುಗೆ ಮನೆ ನೋಡ್ಕೋಬೇಕು, ಒಂದು ಕಡೆ ಹುಡುಗಿ ಕಾಲೇಜ್ಗೆ ಹೋಗಬೇಕು, ಇನ್ನೊಂದು ಕಡೆ ಅಪ್ಪನ ಆಫೀಸಿಗೆ ಕಳಿಸ್ಬೇಕು, ತಮ್ಮನ್ನ ಸ್ಕೂಲಿಗೆ ಕಳಿಸ್ಬೇಕು, ಎಲ್ಲ ಜವಾಬ್ದಾರಿ ಆ ಸಣ್ಣ ಹುಡುಗಿ ಮೇಲೆ ಬಿದ್ದುಬಿಡ್ತು. ನಾನು ಫ್ರೆಂಡಾಗಿ ಸಪೋರ್ಟ್ ಮಾಡೋಕ್ಕೆ ಹೋದೆ. ಅಲ್ಲಿ ಆ ಫ್ರೆಂಡ್ಶಿಪ್ ಇನ್ನೂ ಡೀಪ್ ಆಯಿತು. ಹಾಗೆ ಮೆತ್ತಿಗೆ ಪ್ರೀತಿ ಆಯಿತು. ಈಗ ಕೊನೆಗೆ ನನ್ನ ಶ್ರೀಮತಿಯಾಗಿ ನಮ್ಮ ಮನೇಲಿದ್ದಾರೆ. ಸೊ ಇಬ್ಬರು ಮಕ್ಕಳು ನಮಗೆ, ನಿಹಾರಿಕಾ ಮತ್ತು ಅರ್ಜುನ್ ಅಂತ. ಇದು ನನ್ನ ಸ್ಕೂಲ್ ಮತ್ತು ಪ್ರೇಮ ಕತೆ. ಈ ವೈಫ್ ಸಿಕ್ಕಿದಂಥ ಅದೇ ವೇದಿಕೆಯಲ್ಲಿ ನನಗೆ ಲೈಫು ಸಿಕ್ತು. ಇಲ್ಲಿ ಒಂದು ಸ್ಕಿಟ್ ಮಾಡಿದೆ. ಅಲ್ಲಿ ಈ ಥರ ಜಡ್ಜಸ್ ಕೂತಿದ್ರು. ಅವ್ರಿಗಿದು ಇಷ್ಟ ಆಗೋಯ್ತು. ಪರಲ್ಲ ಹುಡುಗ ಅಂದ್ಬಿಟ್ಟು ಅವರು ರೇಡಿಯೋಲಿ ಕೆಲಸ ಮಾಡ್ತಿದ್ರು. ಇದನ್ನು ರೇಡಿಯೋಲಿ ಮಾಡ್ತೀನಪ್ಪ ಅಂದರು. ಹ್ಞೂ ಅಂದೆ. ರೇಡಿಯೋಲಿ ಮಾಡಿದೆ. ಅವ್ರ ಫ್ರೆಂಡು ಅವರು ಟಿ ವಿ ದೂರದರ್ಶನ ಕೆಲಸ ಮಾಡ್ತಾರೆ, ಅಲ್ಲಿ ಬಂದಿದ್ದರು. ಅವ್ರು ಕೇಳಿಸ್ಕೊಳ್ಳಿ, ಚೆನ್ನಾಗಿದೆಯಲ್ಲ, ಟಿ ವಿಯಲ್ಲಿ ಮಾಡ್ತೀನೋ ಅಂದರು. ಹ್ಞೂ ಅಂದೆ. ರೇಡಿಯೋದಿಂದ ಟಿ ವಿಗೆ ಹೋದೆ. ಟಿ ವಿಯಲ್ಲಿ ನನ್ನ ಮೊದಲನೇ ಕೆಲಸ ಏನು ಗೊತ್ತೇನು ರೀ, ನೀನು ನಂಬೋದಿಲ್ಲ. ಇವತ್ತೇನೋ ಕೋಟ್ಯಾಧಿಪತಿ ಮಾಡ್ತೀವಿ ಅಂತೀರಾ, ವೀಕೆಂಡ್ ವಿತ್ ರಮೇಶ್ ಅಂತೀರಾ. ನಾನು ಶುರು ಮಾಡಿದ್ದು ಟಿ ವಿ ಮುಂದೆ ನಾನು ಕಾಣಿಸ್ಕೊಂಡಿದ್ದು ಮೊದಲನೇ ಸಲ ಒಂದು ಕ್ವಿಝಲ್ಲಿ ನಾನು ಸ್ಕೋರ್ ಹೇಳುವಂಥ ವ್ಯಕ್ತಿ. ಅಂದರೆ ಕ್ವಿಝ್ ಯಾರೋ ಮಾಡ್ತಾರೆ, ಅದು ಯಾರೋ ಪಾರ್ಟಿಸಿಪೆಂಟ್ಸು, ನಾನು ಸ್ಕೋರ್ ಹೇಳಬೇಕು. ಟೈಮ್ ನನ್ನ ಮುಂದೆ ಒಂದು ಅಲಾರಮ್ ಕ್ಲಾಕ್ ಇರುತ್ತೆ. ಟಿಂಗ್, ಟೈಮ್ ಓವರ್ ಅನ್ಬೇಕು. ಅದೊಂದೇ ನನ್ನ ಕೆಲಸ. ಅರ್ಧ ಗಂಟೆ ಇದಕ್ಕೆ ಮೇಕಪ್ ಹಚ್ಕೊಂಡು ಇಡೀ ದಿನ ಕೆಲಸ ಮಾಡಿ ನಾನು ಟಿ ವಿಯಲ್ಲಿ ಕಾಯ್ತಾ ಇದ್ದೆ, ನನ್ನ ಮುಖ ಯಾವಾಗ ಬರುತ್ತೆ ಅಂತ. ಅರ್ಧ ಗಂಟೆ ಪ್ರೋಗ್ರಾಮಲ್ಲಿ 1 ಸೆಕೆಂಡ್ ನನ್ನ ಮುಖ ಕಾಣ್ತಾ ಇತ್ತು. ಟಿಂಗ್, ಟೈಮ್ ಓವರ್, ಅಷ್ಟೇ ನನ್ನ ಕೆಲಸ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಎಲ್ಲಿ ಶುರು ಮಾಡ್ತೀರಾ, ಏನೋ ನಿಮ್ಮ ಸಣ್ಣ ಕೆಲಸ ನಿಮ್ಗೆ ಅನಿಸುತ್ತೆ, ಇದೇನು ಕೆಲಸ ಇದು, ಜುಜುಬಿ ಕೆಲಸ ನಿಮ್ಗೆ ಅನಿಸುತ್ತೆ. ಅದಲ್ಲ ಅದು. ಆ ಥರ ಟೈಮ್ ಓವರ್ ಅಂತ ಮಾಡ್ತಿದ್ದ ರಮೇಶ್ ಅರವಿಂದ ಇವತ್ತು ಕೋಟ್ಯಾಧಿಪತಿ ನಿರೂಪಕ. ಬರೀ 1 ಸೆಕೆಂಡ್ ಅದು. ಸೊ ಹಾಗೆ ವರ್ಕ್ ಆಗೋದು ಲೈಫು. ನೀವು ಪಾಡು ನಿಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕಷ್ಟೇ. ಇದು ಸಣ್ಣ ಕೆಲಸ, ಇದು ಇಷ್ಟೇ ಜುಜುಬಿ ಕೆಲಸ ನೋಡಲೇಬೇಡಿ. ಈ ರಂಗೋಲಿ ಇಡ್ತೀವಲ್ಲ, ಒಂದು ಚುಕ್ಕೆ ಇಡಬೇಕು, ಆಮೇಲೆ ಇನ್ನೊಂದು ಚುಕ್ಕೆ, ಆಮೇಲೆ ಇನ್ನೊಂದು ಚುಕ್ಕೆ, ಕೊನೆಗೆ ದೊಡ್ಡ ರಂಗೋಲಿ ಆಗುತ್ತೆ. ಮೊದಲೇ ಯಾರು ರಂಗೋಲಿ ತೊಗೊಂಡು ನಿಮ್ಮ ತಟ್ಟೆಯಲ್ಲಿ ಕೊಡಲ್ಲ, ಚುಕ್ಕೆ ಇಟ್ಕೊಂಡು ಹೋಗ್ತಾ ಇರಬೇಕು. ಆ ಚುಕ್ಕೆ ಏನಾಗುತ್ತೋ ನೋಡೋಣ. ಆಮೇಲೆ ನಮ್ಮ ಕೆಲಸವನ್ನು ಇದಕ್ಕಿಂತ ಶ್ರೇಷ್ಠವಾಗಿ ಯಾವ ನನ್ನ ಮಗನೂ ಮಾಡೋಕ್ಕಾಗಲ್ಲ ಅಂತ ಜನ ಹೇಳಬೇಕು. ಆ ಥರ ಮಾಡಬೇಕು. ಆ ಥರ ಚುಕ್ಕೆಗಳನ್ನ ಇಟ್ಕೊಂಡು ಹೋದೆ. ಮೆತ್ತಗೆ ಏನು ಮಾಡಿದ್ರು, ಇನ್ನೊಂದು ಬೆಟರ್ ಪ್ರೋಗ್ರಾಮ್ ಕೊಟ್ಟರು. ಈ ಟೈಮ್ ಓವರ್ಗಿಂತ ಇನ್ನೊಂದು ಅವಕಾಶ. ಹೀಗೇ ಹೋಗಿ ಈ ದೀಪಾವಳಿ,
ಗಣೇಶ ಹಬ್ಬಕ್ಕೆಲ್ಲ ಸ್ಪೆಷಲ್ ಪ್ರೋಗ್ರಾಮ್ ಅಂದರೆ ರಮೇಶ್ ಅಂತ ಕರೆದ್ಬಿಡೋರು. ದೀಪಾವಳಿ ದಿನ ಒಂದು ಪ್ರೋಗ್ರಾಮ್ ಮಾಡಿದೆ, ಈ ಪಟಾಕಿ ಅಪಾಯಗಳ ಬಗ್ಗೆ ಸೇಫಾಗಿ ದೀಪಾವಳಿ ಆಚರಿಸಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದೆ. ದೀಪಾವಳಿ ದಿನ ಸಿನಿಮಾದವ್ರಿಗೆಲ್ಲ ಕೆಲಸ ಇರಲಿಲ್ಲ, ಮನೇಲಿದ್ದರು, ನೋಡಿದ್ರು. ಒಂದು ಪ್ರೋಗ್ರಾಮಿಂದ 3 ಫಿಲ್ಮ್ ಸಿಕ್ಬಿಡ್ತೀರಿ ನನಗೆ ಒಂದೇ ದಿನ. ಎಲ್ಲರೂ ನನ್ನ ಮೊದಲನೇ ಫಿಲ್ಮ್ ಅಂತಾರಲ್ಲ, ನನಗೆ ಒಂದೇ ದಿನ 3 ಫಿಲ್ಮ್ ಸಿಕ್ಬಿಡ್ತು. ಒಂದು ಮೌನ ಗೀತೆ, ಗೀತಪ್ರಿಯ ಅವರು ಡೈರೆಕ್ಟ್ ಮಾಡಿದ್ರು. ನಾನು ಆ್ಯಕ್ಟ್ ಮಾಡಿ ಸಿನಿಮಾ ಕ್ಯಾಮ್ರಾ ಫೇಸ್ ಮಾಡಿದಂಥ ಮೊದಲನೇ ಚಿತ್ರ ಮೌನ ಗೀತೆ. ಬಟ್ ಅದು ಆಮೇಲೆ ರಿಲೀಸ್ ಆಯಿತು. ಆಮೇಲೆ ಮಾಡಿದ್ದು ಸುಂದರ ಸ್ವಪ್ನಗಳು, ಕೆ ಬಾಲಚಂದರ್. ಅದು ಮೊದಲು ರಿಲೀಸ್ ಆಯಿತು. ಹಾಗಾಗಿ ಅಫಿಷಿಯಲಿ ನನ್ನ ಫಸ್ಟ್ ಫಿಲ್ಮ್ ಸುಂದರ ಸ್ವಪ್ನಗಳಾಯಿತು. 3ನೇ ಫಿಲ್ಮ್ ಅವಳ ಚರಿತೆ ಅಂತ ರಾಜಾ ಶಂಕರ್ ಅವ್ರು ಮಾಡಿದ್ರು. ಅದು 8 ವರ್ಷಗಳಾದ್ಮೇಲೆ ಆಮೇಲೆ ರಿಲೀಸ್ ಆಯಿತು. 3 ಫಿಲ್ಮ್ ಮಾಡ್ತಾಯಿದ್ದೀನಿ. ಸಿನಿಮಾಲಿ ಹೇಗಾಗುತ್ತೆ ಅಂದರೆ, ಒಂದು ಸೆಟ್ಟಲ್ಲಿ ಮಿನಿಮಮ್ 120-150 ಜನ ಇರ್ತಾರೆ. ಹಾಗಾಗಿ ಒಂದು 300 ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇದೆ ಯಾವಾಗಲೂ. ಆ್ಯಂಡ್ ಈ 300 ಕಣ್ಣುಗಳು ದಿನ ಚೇಂಜ್ ಆಗ್ತಾ ಇರುತ್ತೆ. ಅದು ಒಂದೇ ಆಫೀಸಲ್ಲ, ಒಂದೊಂದು ದಿನ ಒಂದೊಂದು ಕಡೆ ಶೂಟ್ ಮಾಡ್ತೀವಿ. ಸೊ ನೀವು ಒಳ್ಳೆಯದು ಮಾಡಿದ್ರೂ ಬೇಗ ಹರಡುತ್ತೆ, ಕೆಟ್ಟದ್ದು ಮಾಡಿದ್ರೆ ಅದಕ್ಕಿಂತ ಬೇಗ ಹರಡುತ್ತೆ. ಹೀಗಾಗಿ ಏನಾಯಿತು, ನಮ್ಮ ಕೆಲಸ ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಎಲ್ಲ ಕಡೆ ಹರಡೋಕ್ಕೆ ಶುರುವಾಯಿತು. ತಮಿಳ್ನಾಡಿಂದ ಯಾರೋ ಕರೆದ್ರು, ತಮಿಳ್ ಚಿತ್ರ ಕೊಟ್ಟರು. ಆಂಧ್ರದಿಂದ ಯಾರೋ ಕರೆದ್ರು, ತೆಲುಗು ಚಿತ್ರ ಕೊಟ್ಟರು. ಎಲ್ಲ ಕಡೆ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ನೀವು ನಂಬೋದಿಲ್ಲ, ಒಂದು ಕಡೆ ಬ್ಯಾಂಗ್ಳೂರು, ಇನ್ನೊಂದು ಕಡೆ ಹೈದರಾಬಾದು, ಇನ್ನೊಂದು ಕಡೆ ಚೆನ್ನೈ. ರಾತ್ರಿಯೆಲ್ಲ ಬರೀ ಬಸ್ಸಲ್ಲಿ ಓಡಾಟ. ನಾನು ಹೇಗೆ ಓಡಾಡ್ತಿದ್ದೆ, ಏನು ಕಷ್ಟಪಡ್ತಿದ್ದೆ, ನಾನು ಒಬ್ಬನಿಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಿಲ್ಲ. ನಾನು ಇದ್ರ ಬಗ್ಗೆ ಯಾರಿಗೂ ಹೇಳೋಕ್ಕೂ ಹೋಗಿಲ್ಲ. 9 ಗಂಟೆ ಬೆಂಗಳೂರಲ್ಲಿ ಶೂಟಿಂಗ್ ಇರಬೇಕಾ ಇರ್ತಾ ಇದ್ದೆ. ನಾನು ಹೇಗೆ ಬಂದೆ, ರಾತ್ರಿ ಲಾರಿಯಲ್ಲಿ ಬನ್ನ, ಬಸ್ಸಲ್ಲಿ ಬನ್ನ, ಟ್ರ್ಯಾಕ್ಟ್ರಲ್ಲಿ ಬನ್ನ, ಯಾರೂ ಗೊತ್ತಿಲ್ಲ. ಬಟ್ ರಿಪೋರ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಈ ಥರ ಮಾಡಿ 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 ಮೆತ್ತು ಚುಕ್ಕೆಗಳು ಇನ್ಕ್ರೀಸ್ ಆಗ್ತಾ ಹೋಯಿತು. ತಮಿಳ್ನಾಡಲ್ಲಿ ಏನಾಯಿತು, ಕೇಳಡಿ ಕಣ್ಮಣಿ ಅಂತ ನನ್ನ ಫಿಲ್ಮು ಸಿಲ್ವರ್ ಜೂಬ್ಲಿ ಓಡ್ಬಿಡ್ತು. ಬೆಂಗಳೂರಿಂದ ಚೆನ್ನೈಗೆ ಹೋಗ್ತೀನಿ, ಒಂದು ಹೋಟ್ಲಲ್ಲಿ ರೂಮ್ ಹಾಕ್ಕೊಂಡಿದ್ದೀನಿ ರೀ. 1 ವಾರ 7 ದಿನಗಳಲ್ಲಿ 12 ಫಿಲ್ಮ್ ಸೈನ್ ಮಾಡಿಬಿಟ್ಟೆ ಹೀರೋ ಆಗಿ. 12 ತಮಿಳ್ ಫಿಲ್ಮು 1 ವಾರದಲ್ಲಿ. ಇನ್ನು ವಾಪಸ್ ಹೆಂಗೆ ಬೆಂಗಳೂರು ಬರೋದು, ಅಷ್ಟೇ. ಅಲ್ಲಿ ಶಿಫ್ಟ್ ಆಗಿಬಿಟ್ಟೆ ಚೆನ್ನೈಗೆ. ನಾನು ನನ್ನ ಶ್ರೀಮತಿಯವರು ಅಲ್ಲೊಂದು ಬಾಡಿಗೆಗೆ ಒಂದು ಫ್ಲ್ಯಾಟ್ ತೊಗೊಂಡ್ವಿ. ತಿರ್ಗಾ ಇದಕ್ಕಿಂತ ಸ್ವಲ್ಪ ದೊಡ್ಡದು, 1600 ರೂಪಾಯಿ ಬಾಡಿಗೆ. ನಮ್ಮ ಮಲ್ಕೊಳಕ್ಕಲ್ಲಿ ಮಂಚ ಕೊಡಲ್ಲ ರೀ, ಒಂದು ಚಾಪೆ, ಅದ್ರ ಮೇಲೆ ಒಂದು ಬೆಡ್ಡು. ಅಲ್ಲಿ ನಮ್ಮ ಜೀವನ ಶುರುವಾಯಿತು. ದೊಡ್ಡ ಸಂಪಾದನೆ ಇಲ್ಲ, ಆದರೆ ಅವಕಾಶ ಆಯಿತು. ನನಗೆ ಸಂಪಾದನೆ ಮೇಯ್ನ್ ಯಾವತ್ತೂ ಇರಲಿಲ್ಲ. ಕೆಲಸ ಸಿಗ್ತಾಯ್ತಾ, ಕೆಲಸ ಮಾಡ್ತಾಯಿದ್ದೆ. ಬರೋ ಸಂಬಳ ಎಲ್ಲ ಮನೇಲಿ ಸಾಲ ಆಯಿತು ಅಂತ ಹೇಳಿದಲ್ಲ, ಆ ಕಡೆ ಸ್ವಲ್ಪ ಹೋಗ್ತಾ ಇತ್ತು, ಜೀವನ ನಡೀತಾ ಇತ್ತು. ಒಂದಿನ ಏನಾಯಿತು, 2 ದಿವಸ ನಾನು ಶೇವ್ ಮಾಡಲಿಲ್ಲ. ನಾನು ಶ್ರೀಮತಿ ಏನು ಶೇವ್ ಮಾಡಿಲ್ಲ ಅಂದರು. ಏನಿಲ್ಲ, ಮೂಡಿಲ್ಲ ಅಂದೆ. ಬಟ್ ಆ್ಯಕ್ಚುಯಲ್ ರೀಸನ್ ಏನು ಅಂದರೆ, ಒಂದು ರೇಸರ್ ಬ್ಲೇಡ್ ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ ರೀ. ನಾನು ಏನೇ ಇದು ಜೀವನ, ಇಷ್ಟೆಲ್ಲ ಓದಿದ್ದೀವಿ, ಇಷ್ಟೆಲ್ಲ ಮಾತಾಡ್ತೀವಿ, ಒಂದು ರೇಸರ್ ಬ್ಲೇಡ್ ತೊಗೊಳಕ್ಕಾಗಲ್ಲ ನನಗೆ. ನಾನು ಏನು ಗಂಡಸು, ನಾನು ಏನು ಮಾಡ್ತಾಯಿದ್ದೀನಿ, ನನಗೆ ತಲೆ ಕೊರಿಯೋಕ್ಕೆ ಶುರು ಆಯಿತು. ಆವಾಗ ಯೋಚನೆ ಮಾಡಿದೆ, ಈ ದುಡ್ಡು ಯಾಕೆ ಬರುತ್ತೆ, ಹೇಗೆ ಬರುತ್ತೆ? ದುಡ್ಡೇನು ಆಕಾಶದಂತೂ ಬೀಳಲ್ವಾ, ಮರದಲ್ಲಿ ಬೆಳೆಯಲ್ವಾ? ದುಡ್ಡು ಎಲ್ಲಿಂದ ಬರುತ್ತೆ? ಒಂದು ನೀವು ನನಗೆ ಕೊಡಬೇಕು, ಅಥವಾ ನಾನು ಅವ್ರಿಗೆ ಕೊಡಬೇಕು. ದುಡ್ಡು ಬೇರೆ ಎಲ್ಲಿಂದ ಬರಲ್ಲ, ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಬರುತ್ತೆ. ಅವ್ರು ಯಾಕೆ ನನ್ನ ದುಡ್ಡು ಕೊಡ್ತಾರೆ? ಅವ್ರ ದುಡ್ಡು, ನನ್ನ ದುಡ್ಡು ನಾನು ಯಾಕೆ ಕೊಡ್ತೀನಿ ಅಂತಾರೆ ಅವರು. ಬಟ್ ನಾನೇನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ, ಅವರು ಸರಿಯಾಗಿ ಮನರಂಜಿಸಿದ್ರೆ, ಒಬ್ಬ ಕಾಮಿಡಿಯನ್ನು ಒಂದು ಸಖತ್ತಾಗಿ ಕಾಮಿಡಿ ಮಾಡ್ತಾನಂದರೆ 1000 ರೂಪಾಯಿ ಟಿಕೆಟ್ ಕೊಟ್ಟು ನಾವು ನೋಡಲ್ವಾ? ಒಂದು ಒಳ್ಳೆ ಫಿಲ್ಮು ಬಾಹುಬಲಿ 500 ರೂಪಾಯಿ ಪರವಾಗಿಲ್ಲ ರೀ, ನಾನು ಮನರಂಜನೆ ಸಿಗುತ್ತೆ ಅಂದರೆ ನಾನು ದುಡ್ಡು ಕೊಡ್ತೀನಿ. ಹಾಗಾಗಿ ಇಫ್ ಯು ಆ್ಯಡ್ ವ್ಯಾಲ್ಯೂ ಟು ಸಂಬಡೀಸ್ ಲೈಫ್ ಆರ್ ಸೇವ್ ಹಿಸ್ ಟೈಮ್, ನಾವು ದುಡ್ಡು ಕೊಡ್ತಾರೆ ಅಂತ ಬೇಸಿಕ್ ಅರ್ಥ ಆಯಿತು. ಆ ದುಡ್ಡು ಇನ್ನೊಂದೇನು ಅರ್ಥ ಆಯಿತು ಅಂದರೆ, ಎಲ್ಲರೂ ಮಾಡುವಂಥ ಕೆಲಸವನ್ನು ಅದೇ ಮಟ್ಟಕ್ಕೆ ಮಾಡಿದ್ರೆ ದೊಡ್ಡ ರೀತಿಯಲ್ಲಿ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗೋಯ್ತು. ಇನ್ನೊಬ್ಬರು ಮಾಡೋ ಲೆವೆಲ್ಗೆ ನೀನು ಮಾಡಿದ್ರೆ, ನೀವು 100 ರೂಪಾಯಿ, ಅವ್ನು 80 ರೂಪಾಯಿ ಅವನ ಹತ್ರ ಹೋಗ್ತಾರೆ ಜನ. ಯಾರೂ ಮಾಡೋಕ್ಕಾಗದೇ ಇರ್ಬೋದು. ಅಷ್ಟು ಶ್ರೇಷ್ಠತೆ ಇರಬೇಕು ನಿಮ್ಮ ಕೆಲಸದಲ್ಲಿ. ಅದು ಏನೇ ಕೆಲಸ ಇರಲಿ, ಏನು ಮಾಡ್ತಾನೆ ಅವನು ಅಂತ ಮೆಚ್ಚೋ ಲೆವೆಲ್ಗೆ ಆ ಕೆಲಸನ ಮಾಡಿದ್ರೆ ಮಾತ್ರ ದೊಡ್ಡ ರೀತಿಯಲ್ಲಿ ನಿಮ್ಗೆ ದುಡ್ಡು ಸಿಗುತ್ತೆ ಅಂತ ಅರ್ಥ ಆಯಿತು. ಸೊ ನನ್ನ ಕೆಲಸ ಏನು? ಆ್ಯಕ್ಟಿಂಗ್ ಮಾಡೋದು, ಡೈರೆಕ್ಟ್ ಮಾಡೋದು. ಇದನ್ನು ನಾನು ಹೇಗೆ ಬೆಸ್ಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡೆ. ಪ್ರಪಂಚದಲ್ಲಿರುವಂಥ ಸಿನಿಮಾ ಎಲ್ಲ ನೋಡೋಕೆ ಶುರು ಮಾಡಿಬಿಟ್ಟೆ ರೀ. ನೀವು ಎಂತಂತ ಯುರೋಪಿಯನ್ ಸಿನಿಮಾ, UK ಸಿನಿಮಾ, ಆ ಸಿನಿಮಾ, ಅರೇಬಿಯನ್ ಸಿನಿಮಾ ಎಲ್ಲ ನೋಡ್ತೀನಿ ನಾನು. ಆವಾಗ ಎಲ್ಲ ಬುಕ್ಸು ಸ್ಟಡಿ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಸ್ಟಾನಿಸ್ಲವ್ಸ್ಕಿ ಅದೇನು ಆ್ಯಕ್ಟಿಂಗ್, ಅದು ಇನ್ನೇನು ಆ್ಯಕ್ಟಿಂಗ್ ಕೋರ್ಸ್, ಅದೇನು ಆ್ಯಕ್ಟಿಂಗ್ ಅನ್ನೋದು. ಅಣ್ಣವ್ರ ಆ್ಯಕ್ಟಿಂಗ್ ಗೊತ್ತು ನಮಗೆ, ವಿಷ್ಣುವರ್ಧನ್ ಅವ್ರ ಆ್ಯಕ್ಟಿಂಗ್ ನೋಡಿದ್ದೀವಿ, ಶಂಕರ್ನಾಗ್ ಆ್ಯಕ್ಟಿಂಗ್ ನೋಡಿದ್ದೀವಿ.
ಅಲ್ಲಿ ಯಾರೋ ಮೋಹನ್ ಲಾಲ್ ಅಂತಿದ್ದಾರಂತಲ್ಲ, ಅಷ್ಟು ಮಿಂಚ್ತಾರಂತಲ್ಲ, ಅವ್ರು ಹೇಗೆ ಆ್ಯಕ್ಟ್ ಮಾಡೋಣ ಅಂತ ಅವ್ರ ಕ್ಯಾಸೆಟ್ ತೊಗೊಂಬಂದು ನೋಡೋದು. ರಾಜ್ ಕಪೂರ್ ಯಾಕೆ ಅಷ್ಟು ಹಿಟ್ಟಾದರು ಅಂತ ಅವ್ರ ಕ್ಯಾಸೆಟ್ ತೊಗೊಂಬಂದು ನೋಡೋದು. ಚಿರಂಜೀವಿ ಯಾಕೆ ಹಿಟ್ಟಾದ್ರು ಅಂತ ಹೀಗೆ ಇಂಡಿಯಾದಲ್ಲಿರುವಂಥ ಶ್ರೇಷ್ಠ ಪ್ರತಿಭೆಗಳು ಯಾರ್ಯಾರಿದ್ದಾರೋ ಅವ್ರ ಕೆಲಸವನ್ನು ಹೇಗೆ ಮಾಡ್ತಾ ಇದ್ದಾರೆ, ಅದನ್ನು ಜನ ಯಾಕೆ ಒಪ್ತಿದ್ದಾರೆ ಅಂತ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಆ ನಾಲೆಡ್ಜ್ ನನಗೊಂದು ದೊಡ್ಡ ಆಸ್ತಿ ಆಯಿತು. ಇವತ್ತವರು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಕ್ಷೇತ್ರದ ಬಗ್ಗೆ ಎಷ್ಟು ನೀವು ಗ್ರಹಿಸ್ಕೊಳ್ಳೋಕ್ಕಾಗುತ್ತೋ, ಎಷ್ಟು ಶ್ರೇಷ್ಠವಾಗಿ ಅದನ್ನು ಮಾಡೋಕ್ಕಾಗುತ್ತೋ ಅಷ್ಟು ಶ್ರೇಷ್ಠವಾಗಿ ನಿಮ್ಮ ಜೀವನ ಇರುತ್ತೆ. ಅದಕ್ಕೆ ಪ್ರೂಫೇ ನನ್ನ ಆ್ಯಕ್ಟಿಂಗ್ ಕೆರಿಯರ್. ಇವತ್ತು 100 ಚಿತ್ರಗಳು ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಾನು ಆವಾಗ ಮಾಡಿದಂಥ ಆ ಸ್ಟಡಿ. ಒಂದು ಕಡೆ ಈ ಥಿಯರಿಟಿಕಲ್ ನಾಲೆಡ್ಜ್, ಬರೀ ಓದ್ತಾ ಇದ್ದರೆ ಅಧ್ಯಯನ ಮಾಡ್ತಿದ್ದರೆ ಸಾಲಲ್ಲ, ಪ್ರಾಕ್ಟಿಕಲಾಗಿ ಆನ್ ದ ಗ್ರೌಂಡ್ ಆ ಕೆಲಸವನ್ನು ಮಾಡಬೇಕು. ಸೊ ಹಾಗಾಗಿ ಪ್ರಾಕ್ಟಿಕಲಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ಫಿಲ್ಮ್ ಸೈನ್ ಮಾಡ್ತಾ ಇದ್ದೆ, ಇನ್ನೊಂದು ಕಡೆ ಇದನ್ನು ಕಲಿತಾ ಇದ್ದೆ. ಇದು ಆ್ಯಕ್ಟ್ರಾಗಿ ಹೆಲ್ಪ್ ಆಯಿತು. ಅಲ್ಲಿಂದ ಏನಾಯಿತು, ಒಂದಿನ ಕುಮಾರ್ ಗೋವಿಂದು ಮತ್ತು ಉಮಾಕಾಂತ್ ಡೈರೆಕ್ಟ್ರು ಚೆನ್ನೈಗೆ ಬಂದರು. ನಾವೊಂದು ಫಿಲ್ಮ್ ಮಾಡ್ತಾಯಿದ್ದೀವಿ, ಇದರಲ್ಲಿ ನೀವು ಒಂದು ರೋಲ್ ಮಾಡಬೇಕು ಅಂದರು. ಆ ಚಿತ್ರದ ಹೆಸರು ಅನುರಾಗ ಸಂಗಮ. ಅನುರಾಗ ಸಂಗಮ ಮಾಡಿದೆ ರೀ. ಅಲ್ಲಿ ಶುರುವಾಯಿತು ನೋಡಿ, ಇದು ಅಂದರೆ ಪಿಕ್ಚರ್ ಮೇಲೆ ಪಿಕ್ಚರು. ಎಲ್ಲ ಪಿಕ್ಚರಲ್ಲೂ ನಾನೊಂದು ಹುಡುಗಿನ ಪ್ರೀತಿಸ್ಬೇಕು, ನನ್ನ ಫ್ರೆಂಡು ಅದೇ ಹುಡುಗಿನ ಪ್ರೀತಿಸ್ಬೇಕು, ನಾನು ಆ ಹುಡುಗಿನ ತ್ಯಾಗ ಮಾಡಬೇಕು, ಅವ್ನು ನೋಡ್ಕೊಂಡು ಹೋಗ್ಬೇಕು. ಈ ಭೂತ ನಾನು ಬಿಡಲೇ ಇಲ್ಲ ರೀ. ಅಂಡ್ ನೀವು ಬೇರೆ ಅದನ್ನು ಮೆಚ್ತಾ ಇದ್ದೀರಾ, ಎಲ್ಲ ಪಿಕ್ಚರ್ ಹಿಟ್ಟಾಗ್ತಾ ಇದೆ. ಅನುರಾಗ ಸಂಗಮ ಆಯಿತು, ಕರ್ಪೂರದ ಗೊಂಬೆ ಆಯಿತು, ಸೂಪರ್ ಹಿಟ್. ನಮ್ಮೂರ ಮಂದಾರ ಹೂವೆ ಅದಕ್ಕಿಂತ ಸೂಪರ್ ಹಿಟ್. ಇಲ್ಲೇ ಮಾಡಿದ್ವಿ, ಚಂದ್ರಮುಖಿ ಪ್ರಾಣಸಖಿ ನಿಮ್ಮೂರಲ್ಲೇ ಮಾಡಿದ್ದು ಮೂಡುಬಿದ್ರಿಯಲ್ಲಿ, ಅದು ಒಂದು ಕಡೆ. ಓಮಲ್ಲಿಗೆ ಅಂತ ಒಂದು ಮಾಡಿದೆ, ಅದು ಸೂಪರ್ ಹಿಟ್. ತುತ್ತ ಮಾಡ್ತೀನಿ, ಅದು ಹೀಗಾಗಿ ಮಾಡಿದ ಫಿಲ್ಮಲ್ಲ ಎಲ್ಲವೂ 100 ಡೇಸ್ ಓಡ್ತಾ ಇದೆ. ಒಂದರ ಆದಮೇಲೆ ಒಂದು 9, 10, 11 ಫಿಲ್ಮ್ ಕಂಟಿನ್ಯೂಸ್ ಆಗಿ ಹಿಟ್ ಆಯಿತು. ಆಮೇಲೆ ನೋಡ್ತೀನಿ, ಮೆಡ್ರಾಸಲ್ಲಿ ಈ ಫ್ಲ್ಯಾಟ್ ತೊಗೊಂಡಿದ್ದಲ್ಲ $1600, ಅದು 1 ವರ್ಷ ನಾನು ಬಾಡಿಗೆ ಕಟ್ಟಿದ್ದೀನಿ. ನಾನು ಅಲ್ಲಿ ಹೋಗಿದ್ದು 3 ದಿನ, ಮಿಕ್ಕಿದ ದಿನ ಎಲ್ಲ ಬೆಂಗಳೂರಲ್ಲಿದ್ದೀನಿ. ಅಯ್ಯೋ ಯಾಕಪ್ಪ ಅದು ಅಂದ್ಬಿಟ್ಟು ಅದನ್ನು ಬಿಟ್ಟಾಕಿದೆ. ವಾಪಸ್ ಬೆಂಗಳೂರು ಬಂದೆ, ಬೆಂಗಳೂರಲ್ಲೇ ವಾಸ ಮಾಡೋಕ್ಕೆ ಶುರು ಮಾಡಿದೆ. ಕನ್ನಡ ಚಿತ್ರರಂಗನೇ ನಮ್ಮ ಮೇಯ್ನ್ ಅಂತ ಇಲ್ಲಿ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲಿ ಚಿತ್ರಗಳು ಒಂದಾದ್ಮೇಲೆ ಒಂದು ಶುರು ಆಯಿತು. ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ನಾನು ಮೊದಲು ಹೀರೋಗಿ ಮಾಡಿದ ಫಿಲ್ಮು ಮಧುಮಾಸ, ಅದು ನನ್ನ 10ನೇ ಫಿಲ್ಮ್. ಅಲ್ಲಿವರೆಗೂ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡ್ತಾಯಿದ್ದೆ. ನಂತರ ನೀವು ಭಾಳ ಇಷ್ಟಪಟ್ಟಿದ್ದು ಪಂಚಮವೇದ. ಪಂಚಮವೇದ ಆದಮೇಲೆ ನಮ್ಮ PH ವಿಶ್ವನಾಥ್ ಅವರು ಶ್ರೀಗಂಧ, ಅರಗಿಣಿ ಅಂತ ಅವಕಾಶಗಳು ಕೊಡ್ತಾಯಿದ್ರು ನಾನು ಚೆನ್ನೈಲಿದ್ದಾಗ ಕೂಡ. ಬಟ್ ಈ 10 ಫಿಲ್ಮ್ಸ್ ನನಗೆ ಪೊಸಿಷನ್ ಕೊಡ್ತು. ಒಂದು ಸ್ಟಾರಾಗಿ ನಾನು ರೆಕಗ್ನೈಸ್ ಆಗಿದ್ದು, ಒಬ್ಬ ನಾಯಕ ನಟನಾಗಿ ಇಂಡಸ್ಟ್ರಿ ಒಪ್ಕೊಂಡಿದ್ದು ನಾನು ಎಂಟ್ರಿ ಕೊಟ್ಟ 10ನೇ ವರ್ಷ. 10 ವರ್ಷಗಳು ನನಗೆ ಇಂಡಸ್ಟ್ರಿಯಲ್ಲಿ ಒಂದು ಪೊಸಿಷನ್ ಇಲ್ಲ, ದೊಡ್ಡ ಸಂಪಾದನೆ ಇಲ್ಲ, ಯಾವ ಥರ ಪ್ಲಸ್ ಪಾಯಿಂಟು ಇಲ್ಲ. ನಾನು ಇಲ್ಲಿ ಇಂಡಸ್ಟ್ರಿಯಲ್ಲಿ ಇರೋಕ್ಕೆ ಯಾವುದೇ ಕಾರಣ ಇಲ್ಲ. ಬಟ್ 10 ವರ್ಷ ನಾನು ಇಲ್ಲಿ ದುಡಿತಾ ಇದ್ದೆ. ಕಾರಣ ನನಗೆ ಆ ಕೆಲಸದಲ್ಲಿ ಖುಷಿ ಸಿಗ್ತಾಯಿತ್ತು. ದಿನ ಬೆಳಗ್ಗೆ ಶೂಟಿಂಗ್ ಹೋಗಿ ಕಾಯ್ತಾ ಇದ್ದೆ. ಆ ಕೆಲಸದಲ್ಲಿ ತೃಪ್ತಿ ಸಿಕ್ಬಿಟ್ರೆ ಈ ದುಡ್ಡು, ಈ ಕಟ್ಔಟ್ ಇದೆಲ್ಲ ಯಾವುದೂ ಮ್ಯಾಟ್ರ್ ಆಗಲ್ಲ. ಕಾನ್ಸ್ಟೆಂಟಾಗಿ ಟ್ರೈ ಮಾಡ್ತಾ ಇದ್ದೆ. 10ನೇ ವರ್ಷ ನನಗೆ ಫಲ ಸಿಕ್ತು. ಮತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನ ಹುಡುಗರು ಆ ಥರದಲ್ಲಿದ್ದೀರಾ, ಎಲ್ಲವೂ ಸ್ವಲ್ಪ ಸಮಯ ತಗೊಳುತ್ತೆ. ಲೈಫ್ ಡಿಸೈನೇ ಆ ಥರ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮಗೆ ಸಿಗಬೇಕಾದ ಮನ್ನಣೆ, ನಿಮ್ಗೆ ಸಿಗಬೇಕಾದ ಗೌರವ ಖಂಡಿತವಾದರೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ಇದು ಆ್ಯಕ್ಟಿಂಗ್ ಕೆರಿಯರ್ ಆಗಿದ್ದು. ಮಧ್ಯದಲ್ಲಿ ಕಮಲಾಸನವ್ರ ಜೊತೆ ರೆಗ್ಯುಲರಾಗಿ ಫಿಲ್ಮ್ ಮಾಡ್ತಾಯಿದ್ದೆ. 8-9 ಫಿಲ್ಮ್ ಜೊತೆಗೆ ಮಾಡಿದ್ವಿ. ನನ್ನನ್ನು ಗಮನಿಸ್ಕೊಂಬಂದರು ಕಮಲ್ ಮೊದಲಿಂದ. ನಾನು ಒಂದಿನ ಹೇಳಿದ್ರು, ನಿಮ್ಮಲ್ಲಿ ಅದ್ಭುತವಾದ ಒಬ್ಬ ಡೈರೆಕ್ಟರ್ ಇದ್ದಾನೆ, ನೀವು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ, ಆದಷ್ಟು ಬೇಗ ಡೈರೆಕ್ಟರ್ ಆಗಿಬಿಡಿ ಅಂದರು. ಸರಿ ಸರ್, ನನಗೂ ಆಸೆ ಇದೆ, ನಾನು 4ನೇ ಫಿಲ್ಮಿಂದ ನಾನು ಡೈರೆಕ್ಟರ್ ಆಗಬೇಕು ಅಂತಿದ್ದೆ. ಬಟ್ ಆ್ಯಕ್ಟಿಂಗ್ ಹೀರೋ ಆಗಿ ನಡೀತಾ ಇದೆ ಕೆರಿಯರು ಅಂತ ಮಾಡಲಿಲ್ಲ ಅಂದೆ. ಇಲ್ಲ, ನೀವು ಮಾಡಿ, ನನ್ನದೇ ಕಾಲ್ ಶೀಟ್ ಕೊಡ್ತೀನಿ, 16 ದಿನ ಫ್ರೀ ಇದೆ, ಯೂಸ್ ಮಾಡ್ಕೊಳ್ಳಿ ಅಂದರು. ಅದೇ ರಾಮ ಶ್ಯಾಮ ಭಾಮ. ನನ್ನ ನಿರ್ದೇಶಕನಾಗಿ ನಾನು ಮಾಡಿದಂಥ ಮೊದಲನೇ ಚಿತ್ರ ನೋಡಿ. ಅದೇ ನನಗೆ ಥ್ರೂಔಟು ನಟನಾಗಲಿ ನಿರ್ದೇಶಕನಾಗಲಿ ನನ್ನ ದೊಡ್ಡ ಸಪೋರ್ಟ್ ಅಂದರೆ ನೀವು ಜೊತೆಗಿದ್ರಿ. ನಾನು ಏನೇ ಮಾಡಿದ್ರು ನಿಮ್ಮ ಸಪೋರ್ಟ್ ಇತ್ತು ನನಗೆ. ಹಾಗಾಗಿ ರಾಮಶ್ಯಾಮಮ್ಮನ ಹಿಟ್ ಮಾಡಿಸ್ಬಿಟ್ರಿ. ಒಬ್ಬ ಡೈರೆಕ್ಟರ್ ಅಂತ ಗುರುತಿಸ್ಕೊಂಡೆ. ಡೈರೆಕ್ಟ್ರಾಗಿ ನನ್ನ ಫಿಲ್ಮ್ಸ್ ಮಾಡೋಕ್ಕೆ ಶುರು ಮಾಡಿದೆ. ನಾನೇ ಅದೆಲ್ಲ ಆ್ಯಕ್ಟ್ ಮಾಡ್ತಕ್ಕೆ ಶುರು ಮಾಡಿದೆ. ನಂತರ ಬೇರೆ ಹೀರೋಸ್ಗೆ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ತಮಿಳಲ್ಲಿ ಕಮಲಾಸನ ಇಟ್ಕೊಂಡು ಉತ್ತಮ ವಿಲ್ಲನ್ ಅಂತ ದೊಡ್ಡ ಫಿಲ್ಮ್ ಡೈರೆಕ್ಟ್ ಮಾಡಿದೆ. ಇಲ್ಲಿ ಗಣೇಶ್ ಅವ್ರು ಇಟ್ಕೊಂಡು ಸುಂದರಾಂಗ ಜಾಣ ಅಂತ ಮಾಡಿದೆ. ಈಗ 2 ಫಿಲ್ಮ್ ಡೈರೆಕ್ಟ್ ಮಾಡ್ತಾಯಿದ್ದೀನಿ.
ಒಂದು ಫಿಲ್ಮ್ ಕನ್ನಡದಲ್ಲಿ ಅದ ಹೆಸರು ಬಟರ್ಫ್ಲೈ ಅಂತ, ಪಾರುಲ್ ಯಾದವ್ ಆ್ಯಕ್ಟ್ ಮಾಡ್ತಿದ್ದಾರೆ. ಇನ್ನೊಂದು ತಮಿಳಲ್ಲಿ ಅದ ಹೆಸರು ಪ್ಯಾರಿಸ್ ಪ್ಯಾರಿಸ್ ಅಂತ, ಅದನ್ನು ಕಾಜಲ್ ಅಗರ್ವಾಲ್ ಅವ್ರು ಮಾಡ್ತಿದ್ದಾರೆ. ಈ ಬೈಲಿಂಗ್ವಲ್ ಡೈರೆಕ್ಷನ್ ಈಗ ನಡೀತಾ ಇದೆ. ಡೈರೆಕ್ಷನ್ಗೆ ನನಗೆ ಹೆಲ್ಪ್ ಆಗಿದ್ದು ಮುಖ್ಯವಾದ ಗುಣ, ಈಗ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಡೋರು ಕೂಡ ನಾನು ಅದನ್ನೇ ಹೇಳ್ತೀನಿ. ಅಮೃತವರ್ಷಿಣಿ ಶೂಟಿಂಗ್ ಮಾಡಬೇಕಾದ್ರೆ ನಾನು ಶರತ್ ಬಾಬು ಕ್ಯಾರೆಕ್ಟರ್ನ ಕೊಲೆ ಮಾಡಿಬಿಟ್ಟು ಮನೆಗೆ ಬಂದಿರ್ತೀನಿ. ಅಲ್ಲಿ ಸುಹಾಸ್ನಿ ಅವರು ಇದ್ದಾರೆ. ಆ ಸೀನ್ ಶೂಟ್ ಮಾಡ್ತಾ ಇದ್ದಾರೆ ದಿನೇಶ್ ಬಾಬು ಅವರು ಸೀನ್ ಹೇಳಿದ್ರು, ನಾನು ರೆಡಿ ಸರ್ ಅಂದೆ. ಸುಹಾಸ್ನಿ ಅವರು ಚಟಪಡಿಸ್ತಾ ಇದ್ದಾರೆ, ಓಡಾಡ್ತಿದ್ದಾರೆ, ಹಿಂಗೆ ತಿರುಗಿದ್ರು, ನಾನು ನೋಡಿದ್ರು, ರೆಡಿನಾ ಅಂದರು. ರೆಡಿ ಅಂದೆ. ಮತ್ತೆ ಆಮೇಲೆ ದಿನೇಶ್ ಅವ್ರು, ಅವನೇನ್ರಿ ಹುಡುಗ ಕ್ಲಿಯರ್ ಆಗಿದ್ದಾನೆ ಏನು ಮಾಡಬೇಕು ಅಂತ, ನನಗೆ ಹೆಂಗೆ ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ ಅಂದರು. ಅದು ಯಾಕೋ ಗೊತ್ತಿಲ್ಲ, ನಾನು ಚಿಕ್ಕ ವಯಸ್ಸಿಂದ ಈ ಕನ್ಫ್ಯೂಷನ್ಸ್ ಇಲ್ಲ ಮೈಂಡಲ್ಲಿ. ಹೀಗೆ ಮಾಡೋದ, ಹಾಗೆ ಮಾಡೋದ, ಇದು ಮಾಡೋದ, ಅದು ಮಾಡೋದ, ಈ ಕನ್ಫ್ಯೂಷನ್ ಇಲ್ಲವೇ ಇಲ್ಲ. ಒಬ್ಬ ಡೈರೆಕ್ಟ್ರಾಗಿ ಬಹಳ ಬಹಳ ಅಗತ್ಯವಾದ ವಿಷಯ, ಭಾಳ ನನಗೆ ಹೆಲ್ಪ್ ಆಗಿದ್ದ ವಿಷಯ ಡಿಸೈಸಿವ್ನೆಸ್ ಇದೆ. ಡೈರೆಕ್ಟರ್ ಆಗಿದ್ದ ನಿಮ್ಗೆ ಬರ್ತಾ ಇರುತ್ತೆ, ಇವ್ರ ಹೀರೋಯಿನ ಅವ್ರ ಹೀರೋಯಿನ, ಈ ಹೀರೋಯಿನ್ ಈ ಬಟ್ಟೆ ಹಾಕ್ಬೇಕಾ ಆ ಬಟ್ಟೆ ಹಾಕ್ಬೇಕಾ, ಮ್ಯೂಸಿಕ್ ಡೈರೆಕ್ಟರ್ ಈ ಟ್ಯೂನ್ ಬೇಕಾ ಆ ಟ್ಯೂನ್ ಬೇಕಾ, ಬರ್ತಾನೆ ಇರುತ್ತೆ ಆಯ್ಕೆಗಳು. ಇದರ ಮಧ್ಯೆ ಏನು ಕನ್ಫ್ಯೂಷನ್ ಇಲ್ಲದೆ ನನ್ನ ಕತೆಗೆ ಸೂಕ್ತವಾದ ನಿರ್ಧಾರ ಇದು ಅಂತ ಒಂದು ಕ್ಲಾರಿಟಿ ಜೊತೆ ನಿರ್ದಿಷ್ಟವಾಗಿ ಡಿಸಿಷನ್ ತಗೊಳ್ಳೋದು ಬಹಳ ಬಹಳ ಮುಖ್ಯ ಆಗುತ್ತೆ. ನಾಟ್ ಓನ್ಲಿ ಆಸ್ ಅ ಡೈರೆಕ್ಟರ್, ಟು ಎನಿಬಡಿ. ಪ್ಲೀಸ್ ತುಂಬ ಇಂಡಿಸೈಸಿವ್ ಆಗಿ, ತುಂಬ ಅದ ಅಂತ ಅನುಮಾನಗಳನ್ನ ತಲೆಯಲ್ಲಿ ಇಟ್ಕೊಳ್ದೆ ಆದಷ್ಟು ಬೇಗ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದು ಬಹಳ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಸೊ ಡೈರೆಕ್ಟರ್ ಆಗಿ ಶುರು ಮಾಡಿದೆ. ಮಧ್ಯದಲ್ಲಿ ಈ ಬರಹಗಾರ ಅಂತ ಒಂದು ಅವಕಾಶ ಬಂತು. ನಂದೇನಾಗ್ತಿತ್ತು ಅಂದರೆ, ನನ್ನ ಎಲ್ಲ ಚಿತ್ರಗಳಲ್ಲೂ ನನ್ನ ಸೀನ್ಗಳನ್ನು ನಾನು ಇಂಪ್ರೂವ್ ಮಾಡ್ಕೊಂಡ್ಬಿಡ್ತಿದ್ದೆ. ನನಗೇನೋ ಒಂದು ಐಡಿಯಾ ಬರೋದು, ಅದನ್ನು ನಾನು ಡೈರೆಕ್ಟ್ರಿಗೆ ಹೇಳ್ತಾ ಇದ್ದೆ. ಆ್ಯಂಡ್ ನಾನೊಂದು ಗಮನಿಸಿದ್ದೀನಿ, ನಿಮ್ಮ ಉದ್ದೇಶಗಳು ಸರಿ ಇದ್ದಾಗ, ನಿಮ್ಮ ಐಡಿಯಾಸ್ ಕರೆಕ್ಟಾಗಿದ್ದಾಗ ಎಲ್ಲರೂ ಒಪ್ತಾರೆ. ಹಾಗಾಗಿ ಎಷ್ಟೋ ಜನ ಒಪ್ಕೊಂಡ್ರು. ಆ ಥರ ಮಾಡಿ ಚಿತ್ರ ಭಾಳ ದೊಡ್ಡ ಯಶಸ್ಸನ್ನು ಪಡೀತು. ನಾಗತಹಳ್ಳಿ ಚಂದ್ರಶೇಖರ್ ಅವರು ಅಮೆರಿಕ ಅಂತ ಒಂದು ಅದ್ಭುತವಾದ ಚಿತ್ರ ಕೊಟ್ಟರು. ಅವರ ಮುಂದಿನ ಚಿತ್ರಕ್ಕೆ ನಾನು ಹೇಳಿದಂಥ ಒಂದು ಸಣ್ಣ ಲೈನ್ ಅವ್ರಿಗೆ ಇಷ್ಟ ಆಯಿತು, ನೀವೇ ಬರ್ಕೊಡಿ ಅಂದರು. ಆ ಚಿತ್ರವನ್ನು ಮೊದಲನೇ ಸಲ ನಾನು ಚಿತ್ರಕಥೆ ಬರೆದೆ. ಆ ಚಿತ್ರ ಆ ವರ್ಷದ ರಾಷ್ಟ್ರ ಪ್ರಶಸ್ತಿಯಾಗಿ ಕನ್ನಡದ ಶ್ರೇಷ್ಠ ಚಿತ್ರವಾಗಿ ಆಯ್ಕೆ ಆಯಿತು. ಆ ಚಿತ್ರನೇ ಹೂಮಳೆ ಆದಮೇಲೆ ಇನ್ನೊಂದು ಐಡಿಯಾ ನನ್ನ ತಲೆಯಲ್ಲಿ ಕೊರಿತಾ ಇತ್ತು. ಒಂದು ಗಂಡ ಒಂದು ಹೆಂಡತಿ ಈಗ ಸಾಯ್ತಾ ಇದ್ದಾಳೆ. ಸಾಯಕ್ಕೆ ಮುಂಚೆ ಹೆಂಡತಿನ ಒಂದು ಕೊನೆಯ ಆಸೆಗಳನ್ನು ತೀರಿಸಬೇಕು ಅಂತ ಗಂಡನಿಗೆ ಆಸೆ. ಅವಳಿಗೆ ವಿಶ್ವ ಪರ್ಯಟನೆ ಮಾಡಬೇಕು ಅನ್ನೋ ಆಸೆ. ಹಾಗಾಗಿ ಈ ಗಂಡ ಅವಳನ್ನು ಕರ್ಕೊಂಡೋಗಿ ಈ ಪ್ರಪಂಚದ 7 ಅದ್ಭುತಗಳನ್ನು ತೋರಿಸಿ ಕೊನೆಗೆ ತಾಜ್ ಮಹಲ್ ಕರ್ಕೊಂಡು ಬಂದು ಅಲ್ಲಿ ಅವಳು ತೀರೋಗ್ತಾಳೆ ಅಂತ ಬರೆದಿದ್ದೆ. ಬಟ್ ತುಂಬ ಬಡ್ಜೆಟ್ ಜಾಸ್ತಿ ಆಯಿತು ಅಂತ 7 ಅದ್ಭುತಗಳಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ಅದನ್ನು ಬರೀ ಭಾರತ ದರ್ಶನ ಅಂತ ಮಾಡಿ ಕೊನೆಗೆ ತಾಜ್ ಮಹಲಲ್ಲಿ ಆ ಹುಡುಗಿ ಹೋಗ್ತಾಳೆ ಅಂತ ಡಿಸೈಡ್ ಮಾಡಿ ಚಿತ್ರ ಮಾಡಿದ್ವಿ. ನೀವು ಬಹಳ ದೊಡ್ಡ ರೀತಿಯಲ್ಲಿ ಒಪ್ಕೊಂಡ್ರಿ. ನಾನು ಬರೆದಂಥ ಆ ಚಿತ್ರನೇ ಅಮೃತಧಾರೆ. ಹೂಮಳೆ ಬರಹಗಾರ ಅನ್ನೋ ವಿಸಿಟಿಂಗ್ ಕಾರ್ಡ್ ಕೊಡ್ತು. ಈ ಕಡೆ ಡೈರೆಕ್ಷನ್ ನಡೀತಾ ಇದೆ, ಒಂದು ಕಡೆ ಆ್ಯಕ್ಟಿಂಗ್ ನಡೀತಾ ಇದೆ. ಇದರ ಮಧ್ಯೆ ನಾನು ಟಿ ವಿ ಮಾಡ್ತಾ ಇದ್ನಲ್ಲ, ಪರಿಚಯ ಅಂತ ಕಾರ್ಯಕ್ರಮ, ಅದೇ ಥರ ಮತ್ತೊಂದು ಅವಕಾಶ ಬಂತು. ಟಿ ವಿ ನಿರೂಪಕನಾಗಿ ನನ್ನ ಕೆಲಸಗಳನ್ನು ಶುರು ಮಾಡಿದೆ. ಮೊದಲು ಪ್ರೀತಿಯಿಂದ ರಮೇಶ್ ಮಾಡಿದೆ, ನಂತರ ರಾಜಾರಾಣಿ ರಮೇಶ್, ಇತ್ತೀಚೆಗೆ ಕೆಲವು ವರ್ಷಗಳಿಂದ ವೀಕೆಂಡ್ ವಿತ್ ರಮೇಶ್, ಸೀಸನ್ 1, ಸೀಸನ್ 2, ಸೀಸನ್ 3. ವೀಕೆಂಡ್ ವಿತ್ ರಮೇಶ್ ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕಾಗದಿರುವಂಥ ಒಂದು ಅದ್ಭುತವಾದಂಥ ಅನುಭವ. ಆ ಚೇರಲ್ಲಿ ಕೂತಂಥ ಮಹನೀಯರು, ಅವ್ರು ಹೇಳಿದಂಥ ಕಥೆಗಳು, ಅದನ್ನೆಲ್ಲ ನೋಡಿದಾಗ ಅಷ್ಟೊಂದು ಜನ ಚೇರಲ್ಲಿ ಕೂತಿಯಾರ್ರಿ. ನಮ್ಮ ದೇವೇಗೌಡರು, ಸಿದ್ದರಾಮಯ್ಯನವರೊಂದಿದ್ದು ನಮ್ಮ ಹೀರೋಗಳು ಎಲ್ಲರೂ ಕೂತಿದ್ದಾರೆ. ಇವರೆಲ್ಲರ ಕತೆ ಕೇಳಿದ ಮೇಲೆ ನನಗೆ ಒಂದು ಸ್ಪಷ್ಟವಾಗಿ ಅರ್ಥವಾಗಿದೆ, ಅವ್ರ ಲೈಫು, ನನ್ನ ಲೈಫು, ನಿಮ್ಮ ಲೈಫು ಎಲ್ಲ ಒಂದೇ ಸ್ವಾಮಿ. ಯಾರು ಏನೂ ಇಲ್ಲ, ನಮ್ಮೆಲ್ರಿಗೂ ಒಂದೇ ಆಸೆ, ನಮಗೆ ಒಂದು ಡೀಸೆಂಟಾಗಿ ಸಂಪಾದನೆ ಇರಬೇಕು, ನನ್ನ ಹೆಂಡತಿ ನಾನು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಮಕ್ಕಳು ಒಳ್ಳೆ ಸ್ಕೂಲ್ಗೆ ಹೋಗ್ಬೇಕು, ನಮಗೆ ಸೊಸೈಟಿಯಲ್ಲಿ ಒಂದು ಗೌರವ ಇರಬೇಕು, ಯಾರು ಅವಮಾನ ಮಾಡಬಾರ್ದು. ಇಷ್ಟೇ ರೀ ನಮ್ಮೆಲ್ಲರೂ ಇಲ್ಲಿರುವಂಥ ಅಷ್ಟು ಜನ ಪ್ಲಸ್ ಆಲ್ ದೋಸ್ ಗ್ರೇಟ್ ಪೀಪಲ್, ನಾವೆಲ್ಲ ಒಂದೇ ಸರ್. ನಮ್ಮೆಲ್ಲರ ಹೋರಾಟ ಒಂದೇ. ನಾವು ಬೇರೆ ಬೇರೆ ಮುಖಗಳಿದೆ ನಮಗೆಲ್ಲ. ಅವರು ಜಡ ಇದೆ, ನನಗೆ ಜಡ ಇಲ್ಲ ಅಷ್ಟೇ.
ಬಟ್ ಅವ್ರ ಭಾವನೆ ನನ್ನ ಭಾವನೆ ಒಂದೇ ಸ್ವಾಮಿ, ಸ್ಪಷ್ಟವಾಗಿ ಕ್ಲಿಯರ್ ಆಗಿಬಿಟ್ಟಿದೆ. ನಾನು ನೀವು ಬೇರೆ ಅಲ್ಲ. ನನ್ನ ಜೀವನದಲ್ಲಿ ನಾನು ಕಲ್ತಂಥ ಮುಖ್ಯವಾದ ವಿಷಯ, ನೀವು ನಾನು ಬೇರೆ ಅಲ್ಲ. ನಾನು ನಿಜ ಹೇಳಬೇಕು ಅಂದರೆ, ಈಗ ಇಲ್ಲಿ ಎಷ್ಟು ಜನ ಇದ್ರೆ ಗೊತ್ತಿಲ್ಲ, 10,000 ಜನ ಅಂತ ತಿಳ್ಕೊಳ್ಳಿ. ಸ್ವಲ್ಪ ಕಲ್ಪಿಸ್ಕೊಳ್ಳಿ, ಈ 10,000 ಬೇರೆ ಬೇರೆ ಜನ ಅಲ್ಲ. ಇದೊಂದು ದೊಡ್ಡ ಮೃಗ ಅಂತ ಕಲ್ಪಿಸ್ಕೊಳ್ಳಿ. ಈ ಮೃಗಕ್ಕೆ 20,000 ಕೈಗಳಿದೆ, 20,000 ಕಾಲುಗಳಿದೆ ಅಂತ ಅಂದ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದೇ ಸತ್ಯ. ವಿ ಆರ್ ಆಲ್ ಕನೆಕ್ಟೆಡ್. ನಾನು ಮಾಡೋದು ನಿಮ್ಮನ್ನು ಅಫೆಕ್ಟ್ ಮಾಡುತ್ತೆ, ನೀವು ಮಾಡೋದು ನನ್ನನ್ನು ಅಫೆಕ್ಟ್ ಮಾಡುತ್ತೆ. ಅದೇ ಸತ್ಯ. ಅದನ್ನು ನಾನು ನನ್ನ ಲೈಫಲ್ಲಿ ಕಲ್ತ್ಕೊಂಡಿದ್ದೀನಿ. ವೀಕೆಂಡ್ ವಿತ್ ರಮೇಶಲ್ಲಿ ನಾನು ಕಲ್ತಂಥ ಅತಿ ದೊಡ್ಡ ಪಾಠ, ಅಲ್ಲಿ ಕೂತವರಲ್ಲಿ ಭಾಳ ದೊಡ್ಡ ಶ್ರೀಮಂತರಿದ್ದರು, ಬಹಳ ದೊಡ್ಡ ಕೀರ್ತಿ ಪಡೆದಂಥ ವ್ಯಕ್ತಿಗಳಿದ್ದರು, ಭಾಳ ದೊಡ್ಡ ಯಶಸ್ಸನ್ನು ನೋಡಿದಂಥ ವ್ಯಕ್ತಿಗಳಿದ್ದರು. ಆ 3 ಸೀಸನ್ ಕೊನೆಯಲ್ಲಿ ನನಗೆ ಅರ್ಥ ಆಗಿದ್ದು, ಯಶಸ್ಸು ಅಂದರೆ ಏನು ಅಂದರೆ ಮನಃಶಾಂತಿ. ನೆಮ್ಮದಿಗಿಂತ ದೊಡ್ಡ ಯಶಸ್ಸಿಲ್ಲ ಸ್ವಾಮಿ. ನೀವು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಇರ್ಬೋದು, ರಾತ್ರಿ ನಿದ್ದೆ ಬರಲ್ದೆ ನೀವು ಹೊರಳಾಡ್ತಿದ್ರೆ ಏನು ಜೀವನ ಅದು? ಮನಃಶಾಂತಿಗಿಂತ ನೆಮ್ಮದಿಗಿಂತ ದೊಡ್ಡ ಯಶಸ್ಸಿಲ್ಲ. ಆ ಯಶಸ್ಸಿನ ಫಾರ್ಮುಲಾ ನನಗನ್ಸುತ್ತೆ ಇದೆ. ನೀವು ಯೋಚನೆ ಮಾಡೋ ರೀತಿ, ನೀವು ಆಡೋ ಮಾತುಗಳು, ನೀವು ಮಾಡೋ ಕೆಲಸ 3 ಒಂದೇ ಆಗಿರಬೇಕು. ತಲೆಯಲ್ಲಿ ಏನೋ ಅಂದ್ಕೊಂಡು ಇಲ್ಲಿ ಏನೋ ಹೇಳಿ ಅಲ್ಲಿ ಏನೋ ಮಾಡಿದ್ರೆ ಅಲ್ಲೇ ಮುಗೀತು ನಿನ್ನ ನೆಮ್ಮದಿ. ನಿಮಗೆ ಆ ಯಶಸ್ಸು ಬೇಕು ಅಂದರೆ ಈಸಿಯೆಸ್ಟ್ ಫಾರ್ಮುಲಾ, your thoughts, your words, your actions should align. ಆ ನೆಮ್ಮದಿ ಒಂದು ಲೆವೆಲ್ಗೆ ನಾನು ಸಿಕ್ಕಿದೆ ಅನಿಸುತ್ತೆ. ಆ ಕಾರಣಕ್ಕಾಗಿ ನಾನು ಭಾಳ ತೃಪ್ತಿಯಾಗಿದ್ದೀನಿ. ಇದು ನನ್ನ ಜೀವನದ ಇಲ್ಲಿಯವರೆಗಿನ ಕತೆ. ಇದರಲ್ಲಿ ನನಗೆ ಇದೆಲ್ಲ ಯಾಕಾಯಿತು, ಹೇಗಾಯಿತು ಅಂತ ಯೋಚನೆ ಮಾಡಿ ನೋಡಿದ್ರೆ ಒಂದು 4-5 ಕಾರಣಗಳು ನನಗೆ ಹೆಲ್ಪ್ ಆಗಿದೆ ಅಂತ ನನಗನ್ಸುತ್ತೆ. ಎಲ್ರಿಗೂ ಅದು ಎಲ್ಲ ಜೀವನ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೂ ಒಪ್ಪುವಂಥ ವಿಷಯಗಳು ನಿಮಗೂ ಒಪ್ಪದೇ ಇರ್ಬೋದು. ಬಟ್ ಆಸಕ್ತಿ ಇರೋರಿಗೆ ಹೇಳ್ತೀನಿ, ಈ ಎಲ್ಲ ಜರ್ನಿಗೆ, ಈ ಪಯಣಕ್ಕೆ, ಈ 150 ಚಿತ್ರಗಳು, 100 ಕನ್ನಡದಲ್ಲಿ, ತಮಿಳಲ್ಲಿ ಒಂದು 40, ತೆಲುಗಲ್ಲಿ ಒಂದು 12, ಹಿಂದಿ, ತುಳು ಎಲ್ಲ ಸೇರಿ ಈ ಪಯಣಕ್ಕೆ ಏನೇನು ಕಾರಣಗಳಿರ್ಬೋದು ಅಂತ ಇಲ್ಲಿ ಬರೋಕ್ಕೆ ಮುಂಚೆ ಯೋಚನೆ ಮಾಡಿದೆ. ನನಗೆ ಸಿಕ್ಕಿರುವಂಥ ಉತ್ತರಗಳು ಒಂದು 5-6. ಮೊದಲನೇದಾಗಿ, ಐ ಕೆಪ್ಟ್ ಮೈ ಪಾರ್ಟ್ ಆಫ್ ದ ಡೀಲ್. ಅಂದರೆ ಗಂಡ ಹೆಂಡತಿ ಇರ್ಬೋದು, ಬಾಸು ವರ್ಕರ್ ಇರ್ಬೋದು, ಅದೊಂದು ಸಂಬಂಧ, ಅದೊಂದು ಡೀಲ್. ಗಂಡನಿಗೊಂದು ಜವಾಬ್ದಾರಿ ಇರುತ್ತೆ, ಹೆಂಡತಿಗೊಂದು ಜವಾಬ್ದಾರಿ ಇರುತ್ತೆ, ಪ್ರೊಡ್ಯೂಸರ್ಗೊಂದು ಜವಾಬ್ದಾರಿ ಇರುತ್ತೆ, ನಟನಿಗೊಂದು ಜವಾಬ್ದಾರಿ ಇರುತ್ತೆ. ನನ್ನ ಜವಾಬ್ದಾರಿಯನ್ನು ನಾನು ಯಾವತ್ತೂ ಇನ್ನೊಬ್ಬರು ಬೆರಳು ತೋರಿಸೋ ಥರ ಬಿಟ್ಟೇ ಇಲ್ಲ. ನನ್ನ ಜವಾಬ್ದಾರಿಗಳನ್ನ ನಾನು ಮಾಡ್ತಾಯಿದ್ದೆ. ಅದನ್ನು ಭಾಳ ಸಹಾಯ ಆಯಿತು. ದಟ್ ಇಸ್ ಮೈ ಓನ್ಲಿ ಅಡ್ವೈಸ್. ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಯಾರೂ ಬೆರಳು ತೋರಿಸ್ದ ಹಾಗೆ ನೋಡ್ಕೊಳ್ಳಿ, ನಿಮ್ಗೆ ಸಹಾಯ ಆಗುತ್ತೆ ಅನಿಸುತ್ತೆ. ಎರಡನೇದಾಗಿ, ನಿರಂತರ ಕಲಿಕೆ ಇರಬೇಕು ಅಂತ ನನಗನ್ಸುತ್ತೆ. ಇವತ್ತು ಬೆಳಗ್ಗೆ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಕೂಡ ಯಾವುದೋ ಒಂದು ಮಾಸ್ಟರ್ ಕ್ಲಾಸ್ ತೊಗೊಳ್ತೀನಿ. ಪ್ರಪಂಚದ ಶ್ರೇಷ್ಠವಾದ ಆ್ಯಕ್ಟರ್ಗಳು, ಡಸ್ಟಿನ್ ಹಾಫ್ಮನ್, ಕೆವಿನ್ ಸ್ಪೇಸಿ, ಅವರ ಮಾಸ್ಟರ್ ಕ್ಲಾಸಲ್ಲಿ ಈಗಲೂ ತೊಗೊಳ್ತಿರ್ತೀನಿ ನಾನು. ಪ್ರಪಂಚ ಅತಿ ಶ್ರೇಷ್ಠವಾದ ಡೈರೆಕ್ಟರ್ಸ್ ಅವ್ರು ಏನು ಹೇಳ್ತಾ ಇದ್ದಾರೆ, ಡೈರೆಕ್ಷನ್ ಬಗ್ಗೆ ಏನು ಹೇಳ್ತಿದ್ದಾರೆ, ಇವತ್ತು ಬೆಳಗ್ಗೆ ಕೂಡ ಓದ್ಕೊಂಡ್ಬರ್ತೀನಿ ನಾನು. ಈ ನಿರಂತರ ಕಲಿಕೆ ಬಹಳ ಮುಖ್ಯ ಅನಿಸುತ್ತೆ. ಒಬ್ಬ ವಿದ್ಯಾರ್ಥಿ ಆಗಿರೋದು ಕೊನೆವರೆಗೂ ಬಹಳ ಸಹಾಯ ಆಗುತ್ತೆ ಅಂತ ನನಗನ್ಸುತ್ತೆ. ಮೂರನೇದಾಗಿ, ಐ ವಾಸ್ ಆಲ್ವೇಸ್ ಇಮೋಷ್ನಲಿ ಬ್ಯಾಲೆನ್ಸ್ಡ್. ತಕ್ಷಣಕ್ಕೆ ಯಾರ ಮೇಲೋ ಕೋಪಿಸ್ಕೊಳ್ಳೋದು, ಯಾರ ಮೇಲೋ ರೇಗಾಡ್ಬಿಡೋದು, ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡೋದು, ಹಿಟ್ಟಾದಾಗ ಬಲೂನ್ ಥರ ಊದ್ಬಿಡೋದು, ಫ್ಲಾಪ್ ಆದಾಗ ಸಿಂಕ್ ಆಗೋದು, ಈ ಥರ ವಿಷಯಗಳಾಗಲೇ ಇಲ್ಲ. ಐ ಟ್ರೈ ಟು ಮೇಂಟೈನ್ ಅ ಬ್ಯಾಲೆನ್ಸ್ ಇನ್ ಇಮೋಷನ್ಸ್. ಅದು ಭಾಳ ಸಹಾಯ ಆಯ್ತು ನನಗೆ. ನಾಲ್ಕನೇದಾಗಿ, ನಿಮಗೆ ಪ್ರತಿ ಸಲನೂ ಜೀವನದಲ್ಲಿ 2 ದಾರಿಗಳು ಕಾಣುತ್ತೆ. ಒಂದು ಪ್ರೀತಿಯ ದಾರಿ, ಇನ್ನೊಂದು ದ್ವೇಷದ ದಾರಿ. ಪ್ರತಿ ಸಲನೂ ಇವತ್ತುವರೆಗೂ ಪ್ರೀತಿಯ ದಾರಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದು ನನ್ನ ಸಹಾಯ ಆಗಿದೆ. ಎಷ್ಟು ಪ್ರೀತಿಯ ದಾರಿಯನ್ನು ಆಯ್ಕೆ ಮಾಡ್ಕೊಳ್ತಿರೋ, ಎಷ್ಟು ಈಗೋದಿಂದ ದೂರ ಇರ್ತಿರೋ, ಎಷ್ಟು ಪ್ರೀತಿಯನ್ನು ಹಂಚ್ತಿರೋ, ಅಷ್ಟು ಜೀವನ ಸಮೃದ್ಧಿಯಾಗಿರುತ್ತೆ ಅನ್ನೋದ್ರಲ್ಲಿ ನನಗೆ ಸಂಶಯನೇ ಇಲ್ಲ. ಕೊನೆಯದಾಗಿ ನನಗನ್ಸೋದು, ಯು ಆರ್ ಓನ್ಲಿ ಯುವರ್ ಥಾಟ್ಸ್. ನಿಮ್ಮ ಯೋಚನೆಗಳೇ ನೀವು.
ನಿಮ್ಮ ತಲೆ ಒಳಗೆ ಓಡಾಡೋ ಯೋಚನೆಗಳೇ ನೀವಾಗ ಕಾರಣ. ಆ ಯೋಚನೆಗಳು ಎಷ್ಟು ಚೆನ್ನಾಗಿರುತ್ತೋ, ಎಷ್ಟು ಹಿತವಾಗಿರುತ್ತೋ, ಎಷ್ಟು ಪಾಸಿಟಿವ್ ಆಗಿರುತ್ತೋ ಅಷ್ಟು ಪಾಸಿಟಿವ್ ಆಗಿ ನಿಮ್ಮ ಜೀವನ ಆಗುತ್ತೆ ಅನ್ನೋದ್ರಲ್ಲಿ ಸಂದೇಹನ ನನಗೆ. ಅದರ ಜೊತೆ ಬೇರೆ ಬೇರೆ ಇತ್ತು. ಯು ಮಸ್ಟ್ ಬಿ ಡಿಸಿಪ್ಲಿನ್, ಯು ಮಸ್ಟ್ ಟೇಕ್ ಕೇರ್ ಆಫ್ ಯುವರ್ ಬಾಡಿ. ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡಲೇಬೇಕಾಗುತ್ತೆ. ನಿಮ್ಮಲ್ಲಿ ಏನೇ ಕನಸಿದ್ರು ಆ ಕನಸನ್ನು ನನಸು ಮಾಡೋಕ್ಕೆ ನಿಮಗಿರೋ ಒಂದೇ ವಾಹನ ನಿಮ್ಮ ದೇಹ. ನಿಮ್ಮ ದೇಹದ ಕಡೆ ಆರೋಗ್ಯ ಕೊಡಲೇಬೇಕು ಅನಿಸುತ್ತೆ. ಇದು ನನ್ನ ಜೀವನದಲ್ಲಿ ನನಗೆ ಸಹಾಯ ಮಾಡಿರುವಂಥ ವಿಷಯಗಳು. ಈಗಲೂ ಹಾಗೆ ಜೀವನ ನಡೀತಾ ಇದೆ. ಮನೆಯಲ್ಲಿ ಶ್ರೀಮತಿಯವರು ಹ್ಯಾಪಿಯಾಗಿದ್ದಾರೆ. ನನ್ನ ಮಗಳು ಈಗ EEE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿ ಡೆಲಾಯ್ಟ್ ಅನ್ನೋ ಸಂಸ್ಥೆಯಲ್ಲಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿದ್ದಾಳೆ. ನನ್ನ ಮಗ ಈಗ ಅಂಡರ್ ಗ್ರಾಜ್ಯುಯೇಟ್ ಓದ್ತಾ ಇದ್ದಾನೆ, ಹೊರದೇಶದಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದಾನೆ. ನಾನು ಹೇಳಿದಾಗೆ ಈ 2 ಫಿಲ್ಮ್ಸ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೂ 2 ಫಿಲ್ಮ್ ಭೈರಾದೇವಿ ಅಂತ ನಾನು ರಾಧಿಕಾ ಅವರು ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಇನ್ನೊಬ್ಬರು ಡೈರೆಕ್ಟ್ ಮಾಡ್ತಾರೆ, ಅದನ್ನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮುಂದಿನ ವರ್ಷ ವೀಕೆಂಡ್ ವಿತ್ ರಮೇಶೋ ಅಥವಾ ಕನ್ನಡದ ಕೋಟ್ಯಾಧಿಪತಿನೋ ಶುರು ಮಾಡ್ತೀನಿ. ಎಲ್ಲ ರೋಲ್ಸು ಹಾಗೇ ಮುಂದುವರಿತಾ ಇದೆ. ಹೋಗಕ್ಕೆ ಮುಂಚೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಾನಾಗಿರೋಕ್ಕೆ ಭಾಳ ದೊಡ್ಡ ಕಾರಣ ನೀವು. ಥ್ಯಾಂಕ್ ಯು ವೆರಿ ಮಚ್. ರಮೇಶನ್ನು 30 ವರ್ಷಗಳಿಂದ ಬೆನ್ ತರ್ತಾ ಬಂದಿದ್ದೀರಿ. ನಾನು ಒಳ್ಳೆಯದನ್ನು ಮಾಡಿದಾಗ ಹೊಗಳಿದಿರಿ, ತಪ್ಪು ಮಾಡಿದಾಗ ಲೈಟಾಗಿ ಕ್ಷಮಿಸಿ ಬಿಟ್ಟಿದ್ದೀರಿ, ನಾನು ಸಹಿಸ್ಕೊಂಡಿದ್ದೀರಿ. ನಿಮ್ಮೆಲ್ರಿಗೂ ಪ್ರತಿಯೊಬ್ಬರಿಗೂ ಮೈ ಪರ್ಸ್ನಲ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಹೋಗಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ, ಸಿನಿಮಾ ಇಲ್ಲಿವರೆಗೂ ನನ್ನ ಕತೆ ಅನ್ನೋದು ಇಂಟರ್ವಲ್ಗೆ ಬಂದಿದೆ ಅಷ್ಟೇ. ಸೆಕೆಂಡ್ ಹಾಫ್ ಫಸ್ಟ್ ಹಾಫಿಂದ ಚೆನ್ನಾಗಿರುತ್ತೆ, ನೋಡ್ಕೊಳ್ಳೋಣ. ಥ್ಯಾಂಕ್ ಯು.